नमो अरिहन्ताणं नमो सिद्धाणं नमो आयर्याणं नमो वज्रायाणं नमो लोये सोमसाहूनम् एसो पञ्चनमो यारो सौवपावपणासनो मङ्गलाणञ्च सौवेसिं पढमं हवै मङ्गलम् पढमं हवै मङ्गलम् छेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिन वाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को भाव सदा परिशुद्ध रहे बस आत्म वैभव पाने को। पंच परमेष्टि भगवान की जय। जिनवाणी माता की जय। आचार्य भगवान श्री विद्यासागर महामुनिराज की जय। आचार्य प्रवर श्री समय सागर जी मुनि महाराज की जय। परम पूज्य निर्व्यापक श्रमण मुनि श्री नियम सागर मुनि महाराज की जय। परम पूज्य श्री नोरेंट प्रशांत सागर मुनि महाराज की जय। समस्त आचार्य संघ की जय। ಪೂಜ್ಯ ಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ಕುರಿತು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ 53 ಭಾವಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಅಂದರೆ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ, ಇವು ಮುಖ್ಯವಾದ 5 ಭಾವಗಳಾಗಿವೆ. ಇವುಗಳ ಭೇದಗಳೆಲ್ಲ ಸೇರಿ 53 ಭಾವಗಳಾಗ್ತವೆ. ಈಗಾಗಲೇ ನಾವು ಇವುಗಳ ಲಕ್ಷಣ ಸ್ವರೂಪಗಳನ್ನು ತಿಳಿಯುವ ಮೂಲಕ ಗುಣಸ್ಥಾನಗಳಲ್ಲಿ ಯಾವ ಯಾವ ಗುಣಸ್ಥಾನಗಳಲ್ಲಿ ಪರ್ಯಾಪ್ತಕ ಜೀವದಲ್ಲಿ ಅಂದರೆ ಪರ್ಯಾಪ್ತಕ ಅವಸ್ಥೆಯಲ್ಲಿ ಗುಣಸ್ಥಾನದ ಸಾಮಾನ್ಯ ಅಪೇಕ್ಷಾದಿಂದ ಯಾವ್ಯಾವ ಭಾವಗಳು ಆಗಲಿಕ್ಕೆ ಸಾಧ್ಯ, ಇರಲಿಕ್ಕೆ ಸಾಧ್ಯ ಅನ್ನುವಂಥ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಸುಮಾರು ಸೂಕ್ಷ್ಮ ಸಾಂಪ್ರದಾಯ ಗುಣಸ್ಥಾನದವರೆಗಿನ ಚರ್ಚೆ ಆದಂತಾಗಿದೆ. ಮುಂದೆ ಗ್ರಂಥದ ಅನುಸಾರ ಮುಂದಿನ ವಿಷಯವನ್ನು ತಿಳಿಯುವಂತ ಪ್ರಯತ್ನ ಮಾಡಬಹುದು. 11ನೇ ಗುಣಸ್ಥಾನ ಉಪಶಾಂತ ಮೋಹ ಗುಣಸ್ಥಾನ. ಔಪಶಮಿಕ 2 ಭಾವ, ಕ್ಷಾಯಿಕ 1, ಕ್ಷಾಯೋಪಶಮಿಕ 12 ಭಾವ, ಔದಯಿಕ 4, ಪಾರಿಣಾಮಿಕ 2, ಒಟ್ಟು 21 ಭಾವಗಳು. 11ನೇ ಗುಣಸ್ಥಾನ ಉಪಶಾಂತ ಮೋಹ ಅಂತ ಹೇಳಿದ್ದಾರೆ. ಉಪಶಾಂತ ಮೋಹ ಗುಣಸ್ಥಾನ. ಮೋಹ ಅಂತಂದ್ರೆ ಮೋಹ, ಮೂಢತೆ ಅಂತ ಅರ್ಥ, ಮೂರ್ಖತನ. ಸಾಮಾನ್ಯ ಅರ್ಥದಲ್ಲಿ ಮೂರ್ಖತನ ಅಂತ ಹೇಳ್ಬೋದು. ಮೋಹ ಅಂದ್ರೆ ಮೂಢತೆ. ಮೋಹ ಅಂದ್ರೆ ಹೇಗೆ ಮತ್ತವಾದಂತಹ ವ್ಯಕ್ತಿಗೆ ಸರಿಯಾದ ತಿಳುವಳಿಕೆ, ಯೋಚನೆ ಇರುವುದಿಲ್ಲವೋ ಹಾಗೇನೆ ಯಾವ ಜೀವದಲ್ಲಿ ಮೋಹದ ತೀವ್ರತೆ ಇರ್ತದೆ ಆ ಜೀವದ ಆ ಅವಸ್ಥೆಯನ್ನ, ಸರಿಯಾದ ತಿಳುವಳಿಕೆ ಇಲ್ಲದ ಅವಸ್ಥೆಯನ್ನ ಮೋಹ ಅಂತ ಕರೀತಾರೆ. ಅದು ಕರ್ಮ ಇದೆ. ಇಲ್ಲಿ ಶಾಂತ ಅಂತಂದ್ರೆ, ಶಾಂತ ಅಂತಂದ್ರೆ ಕರ್ಮಗಳ ನಾಶವಾಗುವುದನ್ನ ಶಾಂತ ಅಂತ ಹೇಳ್ತಾರೆ. ಸುಮ್ಮನೆ ಕೂತ್ಕೊಳ್ಳೋದು ಶಾಂತ ಅನ್ನೋ ಅರ್ಥ ನಾವು ಬಳಸ್ತೇವೆ. ಸೈಲೆಂಟ್ ಆಗಿರೋದಕ್ಕೆ ಶಾಂತ ಅಂತೇಳಿ. ಆದ್ರೆ ನಿಜವಾಗ್ಲೂ ಶಾಂತದ ಅರ್ಥ
ನಾಶ ಅಂತಿದೆ. ಕರ್ಮಗಳ ಶಮನ, ಪೂರ್ಣವಾಗಿ ಶಮನವಾಗುವುದಕ್ಕೆ ಶಾಂತ ಅಂತ ಕರೀತಾರೆ. ಇನ್ನು ಉಪ ಅಂತ ಶಬ್ದ ಇದೆ. ಉಪ ಅಂದ್ರೆ ಸಮೀಪ ಅಂತ ಅರ್ಥ. ಉಪ ಅಂದ್ರೆ ಮುಖ್ಯದ ಹತ್ತಿರ ಅಂತ ಅರ್ಥ. ಯಾವುದರ ಉಪ ಇದೆ ಇಲ್ಲಿ? ಶಾಂತದ ಉಪ ಇದೆ. ಯಾವುದರ ಶಾಂತದ ಉಪ ಇದೆ? ಮೋಹದ ಉಪಶಾಂತ ಇದೆ. ಅಂದ್ರೆ ಮೋಹ ಇದೆ, ನಷ್ಟವಾದಂತೆ ಇದೆ, ಆದ್ರೆ ನಷ್ಟವಾಗಿಲ್ಲ. ಸುಮ್ಮನೆ ಇದೆ, ಶಾಂತ. ನಾಶವಾದವರ ಹಾಗೆ ಇದೆ, ಆದ್ರೆ ನಾಶವಾಗಿಲ್ಲ, ನಾಶವಾದಂತೆ ಕಂಡು ಬರ್ತದೆ. ಆ ಅವಸ್ಥಾ ವಿಶೇಷದ ಗುಣಸ್ಥಾನವನ್ನ ಉಪಶಾಂತ ಮೋಹ ಅಂತ ಕರೀತಾರೆ. ಈ ಗುಣಸ್ಥಾನ 11ನೇ ಗುಣಸ್ಥಾನ ಇದೆ. ಇದು ಶ್ರೇಣಿಯ ಆರೋಹಣ. ಶುಕ್ಲ ಧ್ಯಾನಾರೂಢರಾದಂತಹ ದಿಗಂಬರ ಮುನಿಗಳಲ್ಲಿ ಉಪಶಮ ಶ್ರೇಣಿ ಏರಿದಾಗ ಈ ಗುಣಸ್ಥಾನ ಪ್ರಾಪ್ತ ಆಗ್ತದೆ. ಉಪಶಮ ಶ್ರೇಣಿಯ ಅತ್ಯಂತ ಸರ್ವೋಚ್ಚ ಸ್ಥಿತಿಯಾಗಿರ್ತಕ್ಕಂಥದ್ದಿದು. ಇಲ್ಲಿ ಒಂದೂ ಕೂಡ ಮೋಹನೀಯ ಕರ್ಮ ಉದಯದಲ್ಲಿ ಇರುವುದಿಲ್ಲ, ಆದ್ರೆ ಯಾವುದೂ ನಾಶ ಆಗಿರಂಗಿಲ್ಲ. ಉದಯದಲ್ಲಿ ಇರಂಗಿಲ್ಲ, ನಾಶ ಆಗಿರಂಗಿಲ್ಲ. ಅಂದ್ರೆ ಸತ್ತಾದಲ್ಲಿ ಇರ್ತವು. ಒಂದ್ ಅಂತರ್ಮುಹೂರ್ತ ಉಪಶಮನ ಅಂದ್ರೆ ನಾಶವಾದವರಂತೆ ಸೈಲೆಂಟ್ ಆಗಿರ್ತಾವು. ಮತ್ ಒಂದ್ ಅಂತರ್ಮುಹೂರ್ತ ಆಯ್ತು ಅಂದ್ರೆ ಆ ಸೈಲೆಂಟ್ಗೆ ವಿರಾಮ ಬೀಳ್ತದೆ. ಅದರ ಹೆಸರು ಉಪಶಾಂತ ಮೋಹ ಅಂತ ಹೇಳಿದ್ದಾರೆ. ಇನ್ನು ಇದು ಪರ್ಯಾಪ್ತಕ ಅವಸ್ಥೆ. ಮುನಿ ಮಹಾರಾಜರು ಇದ್ದಾರೆ ಅಂದ್ರೆ ಪರ್ಯಾಪ್ತಕರೇ ಇರ್ತಾರೆ. ಅಂತಹ ಗುಣಸ್ಥಾನದಲ್ಲಿ ಯಾವ ಯಾವ ಭಾವಗಳು, 5 ಭಾವಗಳ ಪೈಕಿ ಯಾವ್ಯಾವ ಇರಲಿಕ್ಕೆ ಸಾಧ್ಯ ಅಂತ ವಿಷಯ ಇದೆ. ಮೊದಲನೇ ಭಾವ ಔಪಶಮಿಕ ಭಾವದ ಮೂಲಕ ಯಾವುದಿರ್ತದೆ ಅಂತ ನೋಡುವುದಾದ್ರೆ, ಔಪಶಮಿಕ ಅಂದ್ರೆ ಅದೇ ಉಪಶಮನವೇ ಔಪಶಮಿಕ ಅಂತ ಕರೀತಾರೆ. ಔಪಶಮಿಕದಲ್ಲಿ 2 ಭಾವಗಳನ್ನು ಹೇಳಿದ್ದಾರೆ. ಔಪಶಮಿಕ ಸಮ್ಯಕ್ತ್ವ ಭಾವ, ಔಪಶಮಿಕ ಚಾರಿತ್ರ ಭಾವ. ಈ 11ನೇ ಗುಣಸ್ಥಾನದಲ್ಲಿ 2 ಇರಲಿಕ್ಕೆ ಸಾಧ್ಯ. ಯಾರು ದ್ವಿತೀಯೋಪಶಮ ಸಮ್ಯಕ್ತ್ವದ ಮೂಲಕ ಶ್ರೇಣಿಯ ಆರೋಹಣ ಮಾಡಿದ್ದಾರೋ ಆ ಜೀವರುಗಳಲ್ಲಿ ಔಪಶಮಿಕ ಸಮ್ಯಕ್ತ್ವ ಭಾವವೂ ಇದೆ, ಔಪಶಮಿಕ ಚಾರಿತ್ರ ಭಾವವೂ ಇರುತ್ತದೆ. ಹಾಗಾಗಿ 2 ಭಾವಗಳು ಆಗಲಿಕ್ಕೆ ಸಾಧ್ಯ ಅಂತ ತಿಳ್ಕೋಬೇಕು. ಇನ್ನು ಕ್ಷಾಯಿಕ ಭಾವದ ಮೂಲಕ ನೋಡುವುದಾದ್ರೆ, ತಿಳಿಯುವುದಾದ್ರೆ, 1 ಕ್ಷಾಯಿಕ ಭಾವ ಇರಲು ಸಾಧ್ಯ ಅಂತ ಹೇಳಿದ್ದಾರೆ. ಯಾವ ಜೀವ ಉಪಶ್ರಮ ಶ್ರೇಣಿ ಇರುವಂತದ್ದಿದೆ ಅದು ಕ್ಷಾಯಿಕ ಸಮ್ಯಕ್ತ್ವದ ಮುಖಾಂತರನೂ ಉಪಶಮ ಶ್ರೇಣಿ ಇರಬಹುದು. ಉಪಶಮ ಶ್ರೇಣಿ ಇರ್ಲಿಕ್ಕೆ 2 ಅವಕಾಶ ಇದೆ. ಒಂದು ದ್ವಿತೀಯೋಪಶಮ ಸಮ್ಯಕ್ತ್ವ ಪ್ರಾಪ್ತ ಮಾಡಿಕೊಂಡು ಶ್ರೇಣಿ ಇರಬಹುದು, ಇದು ಒಂದು. ಇಲ್ಲ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದರೂ ಕೂಡ ಅವರು ಉಪಶಮ ಶ್ರೇಣಿ ಇರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅವರು ಕ್ಷಾಯಿಕ ಸಮ್ಯಕ್ತ್ವದ ಮೂಲಕ ಏರಿದರು, 11ನೇ ಗುಣಸ್ಥಾನಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವರಲ್ಲಿ ಕ್ಷಾಯಿಕ ಚಾರಿತ್ರ ಇರುವುದಿಲ್ಲ. ಹಾಗಾಗಿ ಕ್ಷಾಯಿಕ ಸಮ್ಯಕ್ತ್ವ ಭಾವ 1 ಇರ್ತದೆ. ಔಪಶಮಿಕದಲ್ಲಿ 2 ಇದೆ, ಇರಲಿಕ್ಕೆ ಸಾಧ್ಯ. ಕ್ಷಾಯಿಕದಲ್ಲಿ 1 ಭಾವ ಇರಲಿಕ್ಕೆ ಸಾಧ್ಯ, ಅದು ಕ್ಷಾಯಿಕ ಸಮ್ಯಕ್ತ್ವ ಭಾವ. ಇನ್ ಕ್ಷಾಯೋಪಶಮಿಕ ಭಾವಗಳಲ್ಲಿ ಎಷ್ಟು ಇರ್ತವೆ ಅಂತಂದ್ರೆ 12 ಭಾವ ಇರ್ತವೆ ಅಂತ ಹೇಳಿದ್ದಾರೆ. ಯಾವುದ್ರಲ್ಲಿ? ಕ್ಷಾಯೋಪಶಮಿಕ ಭಾವ 11ನೇ ಗುಣಸ್ಥಾನದಲ್ಲಿರುವಂತಹ ಮುನಿ ಮಹಾರಾಜರಲ್ಲಿ ಅಥವಾ ಗುಣಸ್ಥಾನದಲ್ಲಿರುವಂತಹ ಜೀವರಲ್ಲಿ ಕ್ಷಾಯೋಪಶಮಿಕ ಭಾವಗಳು 12 ಆಗ್ಲಿಕ್ಕೆ ಸಾಧ್ಯ. ಯಾವ್ಯಾವು ಅಂತಂದ್ರೆ 4 ಜ್ಞಾನ ಆಗ್ಬಹುದು. ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಪರ್ಯಾಯ ಜ್ಞಾನ. ಈ 4 ಜ್ಞಾನಗಳು 11ನೇ ಗುಣಸ್ಥಾನದ ಜೀವರಲ್ಲಿ ಇರಲಿಕ್ಕೆ ಸಾಧ್ಯ. ಇವು 4 ಕ್ಷಾಯೋಪಶಮಿಕ ಜ್ಞಾನಗಳಾಗಿರ್ತವೆ. ಜ್ಞಾನ, ಜ್ಞಾನ, ದರ್ಶನ, ಲಬ್ಧಯ ಅಂತ ಹೇಳಿದ್ದಾರೆ. ಲಬ್ಧಯ ತ್ರೀ ಪಂಚಭೇದಾ ಸಮ್ಯಕ್ತ್ವ ಚಾರಿತ್ರ ಸಂಯಮಾಚ. ಇವು ಏನು? ಕ್ಷಾಯೋಪಶಮಿಕ ಭಾವದ ಭೇದಗಳು. ಅದರಲ್ಲಿ ಮೊದಲನೇದು ಜ್ಞಾನ. ಜ್ಞಾನದಲ್ಲಿ 4 ಜ್ಞಾನಗಳಾಗಲಿಕ್ಕೆ ಸಾಧ್ಯ. 4 ಜ್ಞಾನಗಳ ಕ್ಷಾಯೋಪಶಮಿಕ ಜ್ಞಾನ ಅಂತ ಬಂದಾಗ ಕೇವಲ ಜ್ಞಾನ ಬರುವುದಿಲ್ಲ. ಕೇವಲ ಜ್ಞಾನ ಕ್ಷಾಯೋಪಶಮಿಕ ಜ್ಞಾನ ಅಲ್ಲ, ಅದು ಕ್ಷಾಯಿಕ ಜ್ಞಾನ ಇದೆ.
ಹಾಗಾಗಿ ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ, ಮನಃಪರಿ ಜ್ಞಾನ, ಈ ನಾಲ್ಕನ್ನು ಕ್ಷಾಯೋಪಶಮಿಕ ಜ್ಞಾನದ ಅಂತ ಹೇಳಿದ್ದಾರೆ. ಈ ಗುಣಸ್ಥಾನದಲ್ಲಿ 4 ಇರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದಾರೆ. ಮುಂದೆ ಅಜ್ಞಾನ ಇರುವುದಿಲ್ಲ. ದರ್ಶನ 3, ಲಬ್ಧಿ 5, ಸಮ್ಯಕ್ತ್ವ, ಚಾರಿತ್ರ ಮತ್ತು ಸಂಯಮ ಕ್ಷಾಯೋಪಶಮಿಕ ಜ್ಞಾನದಲ್ಲಿ ಭಾವದಲ್ಲಿ ಇರುವುದಿಲ್ಲ. ಇನ್ ಜ್ಞಾನ 4 ಇರ್ಲಿಕ್ಕೆ ಸಾಧ್ಯ. ಜ್ಞಾನ ಇದೆ ಅಂದ್ರೆ ಅಲ್ಲಿ ಅಜ್ಞಾನ ಇಲ್ಲ. ಕ್ಷಾಯೋಪಶಮಿಕದಿಂದ ಯಾವ ಅಜ್ಞಾನ ಇರಬೇಕಾಗಿತ್ತು ಆ ಅಜ್ಞಾನಗಳು ಇಲ್ಲ. ಯಾಕೆಂದ್ರೆ ಇಲ್ಲಿ 11 ಗುಣಸ್ಥಾನಗಳನ್ನ ಸಾಧಿಸಿದ ಮುನಿ ಮಹಾರಾಜರು ಇರೋದ್ರಿಂದ ಅವರಲ್ಲಿ ರತ್ನತ್ರಯ ಧರ್ಮ ಅತ್ಯಂತ ನಿರ್ಮಲವಾಗಿ ಇರ್ತದೆ. ಹಾಗಾಗಿ ಸಮ್ಯಕ್ ಜ್ಞಾನ ಗುಣ ಅವರಲ್ಲಿ ಇರ್ತದೆ. ಅದಕ್ಕೋಸ್ಕರ ಅಜ್ಞಾನದ ಮಿಥ್ಯಾತ್ವದ ಜೊತೆಗೆ ಇರುವಂತಹ ಅಜ್ಞಾನ ಅವರಿಗೆ ಇರುವುದಿಲ್ಲ. ಹಾಗಾಗಿ ಅಜ್ಞಾನದಲ್ಲಿ ಒಂದು ಭಾವ ಇಲ್ಲ. ಇನ್ನು ಚಕ್ಷು ದರ್ಶನ ಅಂದ್ರೆ ಅವರು ಮುನಿ ಮಹಾರಾಜರಿದ್ದಾರೆ, ಚಕ್ಷುಗಳಿದ್ದಾವೆ, ಕಣ್ಣುಗಳಿದ್ದಾವೆ. ಅಚಕ್ಷು ದರ್ಶನ ಪಂಚೇಂದ್ರಿಯ ಸಂಜ್ಞೇಯವಿದೆ ಅಂತಂದ್ರೆ ಅಚಕ್ಷು ದರ್ಶನ ಎರಡೂ ಇದೆ. ಆಮೇಲೆ ಅವಧಿ ಜ್ಞಾನನೂ ಇರಲಿಕ್ಕೆ ಸಾಧ್ಯ ಇರುವುದರಿಂದ ಅವಧಿ ದರ್ಶನ ಕೂಡ ಇದೆ, ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ 3 ದರ್ಶನಗಳು ಆಗಲು ಸಾಧ್ಯ 11ನೇ ಗುಣಸ್ಥಾನ ಇರುವಾಗ. ಆಮೇಲೆ ಕ್ಷಾಯೋಪಶಮಿಕ ಲಬ್ಧಿಗಳು ಕೂಡ 5 ಇರ್ತವೆ. ಕ್ಷಾಯೋಪಶಮಿಕ ದಾನ, ಕ್ಷಾಯೋಪಶಮಿಕ ಲಾಭ, ಕ್ಷಾಯೋಪಶಮಿಕ ಭೋಗ, ಕ್ಷಾಯೋಪಶಮಿಕ ಉಪಭೋಗ, ಕ್ಷಾಯೋಪಶಮಿಕ ವೀರ್ಯ, ಇವು 5 ಕೂಡ ಇರ್ತವೆ. ಇನ್ನು 11ನೇ ಗುಣಸ್ಥಾನವರ್ತಿ ಜೀವರಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ. ಯಾಕೆಂತಂದ್ರೆ ಶ್ರೇಣಿ ಆರೋಹಣ ಮಾಡ್ಬೇಕು ಅಂತಂದ್ರೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇದು ದ್ವಿತೀಯೋಪಶಮವಾಗಿ ಆದರೂ ಬದಲಾಗಬೇಕು, ಇಲ್ಲಾಂದ್ರೆ ಕ್ಷಾಯಿಕವಾಗಿ ಆದ್ರೂ ಬದಲಾಗಬೇಕು. ಬದಲಾಯಿಸ್ಕೊಂಡೇ ಶ್ರೇಣಿ ಆರೋಹಣ ಆಗ್ತದೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವದ ಜೊತೆಗೇನೆ ಶುಕ್ಲ ಧ್ಯಾನ ಆಗುವುದಿಲ್ಲ, ನೆನಪಿಟ್ಕೊಳ್ಳಿ. ಆಮೇಲೆ ಕ್ಷಾಯೋಪಶಮಿಕ ಚಾರಿತ್ರ ಕೂಡ ಇರುವುದಿಲ್ಲ. ಯಾಕೆಂದ್ರೆ ಕ್ಷಾಯೋಪಶಮಿಕ ಚಾರಿತ್ರ ಇದು 7ನೇ ಗುಣಸ್ಥಾನದ ತನಕ ಮಾತ್ರ ಆಗಲು ಸಾಧ್ಯ. ಇಲ್ಲಿ 11ನೇ ಗುಣಸ್ಥಾನ ಪ್ರಾಪ್ತ ಆಗಬೇಕು ಅಂತಂದ್ರೆ ಔಪಶಮಿಕ ಚಾರಿತ್ರ ಇರಬೇಕು, ಇಲ್ಲಾಂದ್ರೆ ಕ್ಷಾಯಿಕ ಚಾರಿತ್ರ ಇರಬೇಕು. ಯಾವುದಾದ್ರೂ ಒಂದರ ಕಾರಣದಿಂದ ಕ್ಷಾಯಿಕ ಚಾರಿತ್ರದಿಂದ 11ನೇ ಗುಣಸ್ಥಾನ ಬರೋದಿಲ್ಲ. ಔಪಶಮಿಕ ಚಾರಿತ್ರ ಮಾತ್ರದಿಂದ 11ನೇ ಗುಣಸ್ಥಾನ ಬರ್ತದೆ. ಕ್ಷಾಯಿಕ ಚಾರಿತ್ರದಿಂದ 11ನೇ ಗುಣಸ್ಥಾನ ಬರುವುದಿಲ್ಲ. ಕ್ಷಾಯಿಕ ಚಾರಿತ್ರದಿಂದ 11ನೇ ಗುಣಸ್ಥಾನ ಬರುವುದಿಲ್ಲ. ಕ್ಷಾಯಿಕ ಚಾರಿತ್ರದಿಂದ 11ನೇ ಗುಣಸ್ಥಾನ ಆಗುವುದಿಲ್ಲ. ತಪ್ಪಾಯಿತು, ತಪ್ಪಿ ಬಂತದು ಬಾಯಿಗೆ. ಆಮೇಲೆ 11ನೇ ಗುಣಸ್ಥಾನ ಔಪಶಮಿಕ ಚಾರಿತ್ರ ಹೊಂದಿದ ಮುನಿಗಳಲ್ಲಿಗೇನೆ ಪ್ರಾಪ್ತ ಆಗ್ತದೆ. ಕ್ಷಾಯೋಪಶಮಿಕ ಚಾರಿತ್ರ ಇದ್ದಂತಹ ಮುನಿ ಮಹಾರಾಜರು ಔಪಶಮಿಕ ಚಾರಿತ್ರದಲ್ಲಿ ಬದಲಾಯಿಸಿಕೊಂಡು ಶ್ರೇಣಿ ಆರೋಹಣ ಮಾಡ್ತಿರ್ತಾರೆ. ಹಾಗಾಗಿ ಅಲ್ಲಿ ಕಷಾಯಗಳನ್ನ ಅಥವಾ ಕರ್ಮಗಳನ್ನ ದಬಾಯಿಸುವಂತಹ ಚಾರಿತ್ರ ಇದೆಯೇ ವಿನಃ ಕ್ಷಾಯೋಪಶಮಿಕ ಚಾರಿತ್ರ ಇರುವುದಿಲ್ಲ, ಮತ್ತೆ ಕ್ಷಾಯಿಕನೂ ಇರುವುದಿಲ್ಲ. ಸಮ್ಯಕ್ತ್ವದಲ್ಲಿ ದ್ವಿತೀಯೋಪಶಮ ಸಮ್ಯಕ್ತ್ವನೂ ಇರಬಹುದು, ಕ್ಷಾಯಿಕ ಸಮ್ಯಕ್ತ್ವನೂ ಇರಬಹುದು, ಯಾವ್ದು ಬೇಕಾದ್ರೂ ಇರಬಹುದು. ಕ್ಷಾಯಿಕ ಸಮ್ಯಕ್ತ ಮಾಡಿಕೊಂಡಿರೋದು ಉಪಶಮ ಶ್ರೇಣಿ ಇರೋದಕ್ಕೆ ಕಾರಣ ಚಾರಿತ್ರದಲ್ಲಿ ಔಪಶಮಿಕ ಉಪಶಮ ಭಾವ ಬಂದಿದೆ. ಚಾರಿತ್ರ ಮೋಹನೀಯ ಕರ್ಮವನ್ನ ದಬಾಯಿಸ್ತಾ ಇದ್ದಾರೆ. ಕ್ಷಾಯಿಕ ಸಮ್ಯಕ್ತ್ವ ಆಗ್ಲಿಕ್ಕೆ ಕಾರಣ ದರ್ಶನ ಮೋಹ ನಾಶ ಆಗಿದೆ. ಕ್ಷಾಯಿಕ ಚಾರಿತ್ರ ಆಗ್ಬೇಕಾಗಿತ್ತು ಅಂದ್ರೆ ಉಳಿದ 21 ಕರ್ಮಗಳನ್ನ ನಾಶ ಮಾಡುವ ಕೆಲಸ ಆಗ್ಬೇಕಾಗಿತ್ತು. ಅದು ಆಗದೆ ಇರೋದೇ ಕಾರಣ. ಇನ್ನು ಸಂಯಮ ಕ್ಷಾಯೋಪಶಮಿಕ ಭಾವದಲ್ಲಿ ಸಂಯಮ ಒಂದಿದೆ. ಅದು ಕೂಡ 11ನೇ ಗುಣಸ್ಥಾನದಲ್ಲಿ ಇರುವುದಿಲ್ಲ. ಯಾಕೆಂದ್ರೆ ಇದು
ಅಸಂಯಮದಿಂದ ಕೂಡಿದಂತಹ ಸಂಯಮ ಇರುವುದರಿಂದ 11ನೇ ಗುಣಸ್ಥಾನದಲ್ಲಿ ದಿಗಂಬರ ಮುನಿ ಮಹಾರಾಜರೇ ಇರುವುದರಿಂದ ಶುಕ್ಲ ಜ್ಞಾನಾರೂಢರಾಗಿರುವುದರಿಂದ ಅವರಲ್ಲಿ ಸಂಯಮ ಕೂಡ ಇಲ್ಲ. ಹಾಗಾಗಿ 4 ಜ್ಞಾನಗಳು, 3 ದರ್ಶನಗಳು, 7, 5 ಲಬ್ಧಿಗಳು, 12 ಇಷ್ಟು ಕ್ಷಾಯೋಪಶಮಿಕ ಭಾವಗಳು ಆಗಲಿಕ್ಕೆ ಸಾಧ್ಯ. ಯಾರಿಗೆ? ಉಪಶಾಂತ ಮೋಹ ಗುಣಸ್ಥಾನದಲ್ಲಿರುವಂತಹ ಜೀವರಿಗೆ, ಮುನಿ ಮಹಾರಾಜರಿಗೆ ತಿಳಿದು ಕ್ಷಮಸಿ ಬೈಜಿ ಇಲ್ಲ ಅದನ್ನ ಬೈಗೆ ತಿಳಿಲಿಲ್ಲ, ಅರ್ಥ ಆಗಲಿಲ್ಲ. ಎಲ್ಲಾನು ಅರ್ಥ ಆಗ್ಲಿಲ್ಲ ಅಥವಾ ಯಾವ್ದಾದ್ರು ಇದು 12 ಅಂದ್ರಲ್ಲ ಬೈಜಿ, ಅದು ಏನು ಅಂತ ಗೊತ್ತಾಗಲ್ಲ. 12 ಕ್ಷಾಯೋಪಶಮಿಕ ಭಾವಗಳು. ಕ್ಷಾಯೋಪಶಮಿಕ ಭಾವಗಳಲ್ಲಿ ಒಟ್ಟು 18 ಭೇದಗಳನ್ನ ಹೇಳಿದ್ದಾರೆ. 18ರ ಪೈಕಿ 11ನೇ ಗುಣಸ್ಥಾನ ಇರುವಾಗ 12 ಭಾವಗಳು ಇರಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಅವು ಯಾವ್ಯಾವು ಅಂತಂದ್ರೆ, 11ನೇ ಗುಣಸ್ಥಾನದ ಜೀವಿ ಸಮ್ಯಕ್ ದೃಷ್ಟಿ ಇದೆ. ಸಮ್ಯಕ್ ದೃಷ್ಟಿ ಇದೆ, ಆ ಕಾರಣದಿಂದ ಅಲ್ಲಿ ಮಿಥ್ಯಾತ್ವ ಇಲ್ಲ. ಮಿಥ್ಯಾತ್ವ ಇಲ್ಲದ ಕಾರಣದಿಂದ ಕೂಮತಿ, ಕೂಶುತ, ಕುವೌದಿ ಇರುವುದಿಲ್ಲ. ಈ ಕೂಮತಿ, ಕುಶುತ, ಕುವೌದಿ ಈ 3 ಅಜ್ಞಾನ ಅಂತ ಹೇಳಿದ್ದಾರೆ. 11ನೇ ಗುಣಸ್ಥಾನದ ಮುನಿಗಳಲ್ಲಿ ಕ್ಷಾಯೋಪಶಮಿಕ ಜನ್ಯವಾದಂತಹ ಅಜ್ಞಾನ ಇಲ್ಲ. ಆಮೇಲೆ 11ನೇ ಗುಣಸ್ಥಾನದಲ್ಲಿ ದ್ವಿತೀಯೋಪಶಮ ಸಮ್ಯಕ್ತ್ವ ಇದೆ. ಇಲ್ಲ ಅಂತಂದ್ರೆ ಕ್ಷಾಯಿಕ ಸಮ್ಯಕ್ತ್ವ ಇರ್ತದೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಕೂಡ 11ನೇ ಗುಣಸ್ಥಾನದಲ್ಲಿ ಇರುವುದಿಲ್ಲ. ಅಂದ್ರೆ 3 ಅಜ್ಞಾನ ಇಲ್ಲ, 1 ಕ್ಷಾಯೋಪಶಮಿಕ ಸಮ್ಯಕ್ತ್ವನೂ ಇಲ್ಲ. ಆಮೇಲೆ ಕ್ಷಾಯೋಪಶಮಿಕ ಚಾರಿತ್ರ ಕೂಡ ಇಲ್ಲ 11ನೇ ಗುಣಸ್ಥಾನದಲ್ಲಿ. ಯಾಕೆಂತಂದ್ರೆ ಉಪಶಮ ಶ್ರೇಣಿ ಏರುವ ಮುನಿಗಳಲ್ಲಿ ಉಪಶಮ ಚಾರಿತ್ರ ಇರ್ತದೆ. ಕ್ಷಾಯೋಪಶಮಿಕ ಚಾರಿತ್ರಕ್ಕೆ 7ನೇ ಗುಣಸ್ಥಾನದಿಂದ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದರದ್ದು ಲಿಮಿಟ್ ಇರೋದು 7ನೇ ಗುಣಸ್ಥಾನ ತನಕ ಮಾತ್ರ. ಹಾಗಾಗಿ 11ನೇ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಚಾರಿತ್ರನೂ ಇಲ್ಲ. ಆಮೇಲೆ ಸಂಯಮ 11ನೇ ಗುಣಸ್ಥಾನವರ್ತಿ ಮುನಿ ಮಹಾರಾಜರು ದೇಶ ಸಂಯಮ ಏನೋ ಇಲ್ಲ. ಹಾಗಾಗಿ ಅಲ್ಲಿ ದೇಶ ಸಂಯಮ ಭಾವನೂ ಇಲ್ಲ. ಅಂದ್ರೆ ಕ್ಷಾಯೋಪಶಮಿಕ ಸಂಯಮನೂ ಇಲ್ಲ. ಏನೇನಿಲ್ಲ ಅಂತಾಯ್ತು ಒಟ್ಟಾರೆಯಾಗಿದ್ರಲ್ಲಿ? 3 ಅಜ್ಞಾನ ಇಲ್ಲ, 1 ಸಮ್ಯಕ್ತ್ವ ಇಲ್ಲ, ಅಂದ್ರೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇಲ್ಲ. 4 ಆಯ್ತು. ಕ್ಷಾಯೋಪಶಮಿಕ ಚಾರಿತ್ರ ಇಲ್ಲ. 5 ಕ್ಷಾಯೋಪಶಮಿಕ ಸಂಯಮ ಇದೊಂದಿಲ್ಲ. 6 ಭಾವಗಳಿಲ್ಲ. 18ರೊಳಗೆ 6 ಭಾವ ಇಲ್ಲ ಅಂದ್ರೆ ಎಷ್ಟು ಉಳಿತು? 12. ಈ 12 ಭಾವಗಳು ಇರ್ತಾವ. 12 ಭಾವಗಳು ಯಾವ್ಯಾವು ಅಂತಂದ್ರ 4 ಜ್ಞಾನ ಇರ್ಲಿಕ್ಕೆ ಸಾಧ್ಯತೆ. ಸಮ್ಯಕ್ ಜ್ಞಾನಗಳು 4 ಇರ್ಲಿಕ್ಕೆ ಸಾಧ್ಯದವು. ಮತಿ ಜ್ಞಾನ, ಶುದ್ಧ ಜ್ಞಾನ, ಅವಧಿ ಜ್ಞಾನ, ಮನಪರಿ 4 ಇರ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಚಕ್ಷು ದರ್ಶನ, ಅವಧಿ ದರ್ಶನ 3 ಇರ್ಲಿಕ್ಕೆ ಸಾಧ್ಯ ಇದೆ. 4, 3, 7 ಆಯ್ತು. ಆಮೇಲೆ 5 ಲಬ್ಧಿಗಳು ಇರ್ಬೋದು. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಇವು 5 ಇದ್ದೇ ಇರ್ತವೆ. ಯಾಕಂದ್ರೆ ಅವ್ರು ತಮ್ಮ ಚಟುವಟಿಕೆಗಳನ್ನ ಮಾಡ್ಕೋಬೇಕಂದ್ರೂ ಅವ್ರು ಸ್ವಸ್ಥ ಇದ್ದಾರೆ, ಆರೋಗ್ಯವಂತಿದ್ದಾರೆ, ಅಥವಾ ಎಲ್ಲಾ ಕಾರ್ಯಗಳು ನಡೀತಾ ಇವೆ ಅಂತಂದ್ರೆ 5ರದ್ದು ಕ್ಷಯೋಕ್ಷಮ ಇರಲೇಬೇಕು, ಲಬ್ಧಿ ಇರಲೇಬೇಕು. ಹಾಗಾಗಿ 5 ಲಬ್ಧಿಗಳಿದಾವೆ. ಅವು 7, 5, 12 ಆಯ್ತು. ಹೀಗೆ 12 ಭಾವಗಳು 11ನೇ ಗುಣಸ್ಥಾನದ ಜೀವರಲ್ಲಿ ಆಗಲು ಸಾಧ್ಯ ಅಂತ ಹೇಳಿದ್ದಾರೆ. ಎಲ್ಲಾನು ಇರಲೇಬೇಕು ಹೀಗೂ ಏನೇ ನಿಯಮ ಇಲ್ಲ. ಎಷ್ಟೋ ಮುನಿ ಮಹಾರಾಜರಿಗೆ ಮತಿಶುದ್ಧ, ಅವಧಿ ಜ್ಞಾನ 3 ಇರ್ತಾವು. ಎಷ್ಟೋ ಮುನಿ ಮಹಾರಾಜರಿಗೆ ಮತಿಶುದ್ಧ, ಮನಪರಿ 3 ಇರ್ತಾವು. ಮ್ಯಾಕ್ಸಿಮಮ್ ಇದ್ರೆ 12 ಇರಬಹುದು ಕ್ಷಯೋಕ್ಷಮಿಕದ್ದು. ಧನ್ಯವಾದ.
ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ. ಮುಂದೆ ಔದೈಕ ಭಾವ. ಗತಿ 1 ಮನುಷ್ಯ ಗತಿ. ಕಷಾಯ 0, ವೇದ 0, ಮಿಥ್ಯಾದರ್ಶನ ಇರುವುದಿಲ್ಲ. 1 ಅಜ್ಞಾನ, ಅಸಂಯಮ ಇರುವುದಿಲ್ಲ. 1 ಅಸಿದ್ಧತ್ವ, 1 ಲೇಷ್ಯೆ. ಇನ್ನು ಕ್ಷಯೋಪಶಮಿಕ ಭಾವಗಳು 12 ಅಂತ ಆದಮೇಲೆ ಮುಂದಿನ ಭಾವ ಇದೆ ಔದೈಕ ಭಾವ. ಉಪಶಾಂತ ಮೋಹ ಗುಣಸ್ಥಾನವನ್ನು ಹೊಂದಿದ ಮುನಿ ಮಹಾರಾಜರಲ್ಲಿ ಯಾವ ಯಾವ ಔದೈಕ ಭಾವ, ಅಲ್ಲಿಯೂ ಕೂಡ ಏನೋ ಕರ್ಮ ಇಲ್ಲ ಅಂದ್ರೂ ಕೂಡ, ಮೋಹನೇ ಕರ್ಮ ಒಂದೂ ಇಲ್ಲ ಉದಯದಲ್ಲಿ ಅಂದ್ರೂ ಕೂಡ ಬೇರೆ ಕರ್ಮಗಳು ಉದಯದಲ್ಲಿ ಇರ್ತವೆ. ಅವು ಏನು ಬೇರೆ ಕರ್ಮ ನೋಡ್ರಿ, ಅವರು ಮನುಷ್ಯ ಅಂತೂ ಇದ್ದಾರೆ, ಹಾಗಾಗಿ ಮನುಷ್ಯ ಗತಿ ನಾಮಕರ್ಮದ ಉದಯ ಅಂತೂ ಅಲ್ಲಿದ್ದೇ ಇರ್ತದೆ. ಔದೈಕ ಭಾವ ಇದೆ ಮನುಷ್ಯ ಗತಿ. ನಾವು ಮನುಷ್ಯರಂತೆ ಇದೇವಲ್ಲ, ಇದು ಮನುಷ್ಯ ಗತಿ ನಾಮಕರ್ಮದ ಉದಯದ ಕಾರಣದಿಂದ ಇದ್ದೇವೆ. ಇದು ಯಾವಾಗ ಮನುಷ್ಯ ಆಯು ಮುಗಿತದೆ ಆವಾಗ ಇದು ಮುಗಿತದೆ. ಇದನ್ನ ನಡವಳಿಕೆ ಚೇಂಜ್ ಮಾಡ್ಲಿಕ್ಕೆ ಬರಂಗಿಲ್ಲ. ಒಂದ ತಾಸು ತಿರ್ಯಂಶ ಆಯು ಅಥವಾ ತಿರ್ಯಂಶ ಗತಿ ಉದಯಕ್ಕೆ ತಗೊಳ್ಳೋದು, 1 ತಾಸು ಮನುಷ್ಯ ಗತಿ ಉದಯಕ್ಕೆ ತಗೊಳ್ಳೋದು, ಹಿಂಗಾಗುದಿಲ್ಲ. ಹಂಗಾಗುವ ಅವಸ್ಥಾ ಇದೆ ಅಂತಂದ್ರೆ ಅದು ಬೇರೆ ಅವಸ್ಥಾ ಇದೆ. ಯಾವಾಗ ಪರ್ಯಾಪ್ತಕ್ಕಿದ್ದೇವೆ ಅವಾಗ ಆಗುದಿಲ್ಲ. ಇದು ಬಹಳ ಕಠಿಣ ಇದೆ. 11ನೇ ಗುಣಸ್ಥಾನದಲ್ಲಿ ಅಂತೂ ಆಗುದಿಲ್ಲ. ಮನುಷ್ಯ ಗತಿಯ ಉದಯ ಅಂತೂ ಇದೆ ಮುನಿ ಮಹಾರಾಜರಲ್ಲಿ 11ನೇ ಗುಣಸ್ಥಾನದಲ್ಲಿ. ಆಮೇಲೆ ಕಷಾಯಗಳು ಒಂದೂ ಇಲ್ಲ. 11ನೇ ಗುಣಸ್ಥಾನದಲ್ಲಿ ಮೋಹನೀಯ ಕರ್ಮದ 1 ಪ್ರಕೃತಿ ಉದಯದಲ್ಲಿ ಇರುವುದಿಲ್ಲ. ನೆನಪಿಟ್ಕೊಳ್ಳಿ, ಮೋಹನೀಯದಲ್ಲಿನ ಯಾವುದು 1 ಭೇದ ಉದಯಕ್ಕಿರುವುದಿಲ್ಲ. ಅದನ್ನ ಉಪಶಾಂತ ಮೋಹ, ಆದ್ರೆ ಸತ್ತಾದಲ್ಲಿ ಇದಾವೆ, ಇನ್ನ ನಾಶ ಆಗಿಲ್ಲ. ಆಮೇಲೆ 11ನೇ ಗುಣಸ್ಥಾನದಲ್ಲಿ ವೇದಗಳ ಪೈಕಿ 1 ವೇದ ಉದಯಕ್ಕಿಲ್ಲ. ಎಲ್ಲಾ ವೇದಗಳು ಶಾಂತವಾಗಿವೆ, 1 ಉದಯದಲ್ಲಿಲ್ಲ. ತ್ರಿವೇದವೂ ಉದಯದಲ್ಲಿಲ್ಲ, ಪುರುಷ ವೇದವೂ ಉದಯದಲ್ಲಿಲ್ಲ, ನಪುಂಸಕ ವೇದನೂ ಉದಯದಲ್ಲಿಲ್ಲ. ಅಪಗತ ವೇದಿ ಅಂತ ಹೇಳಿದ್ದಾರೆ. ಆಮೇಲೆ ಔದೈಕ ಭಾವದಲ್ಲಿ ಮಿಥ್ಯಾದರ್ಶನ ಕೂಡ ಇದೆ. ಆ ಮಿಥ್ಯಾದರ್ಶನ ಕೂಡ 11ನೇ ಗುಣಸ್ಥಾನದಲ್ಲಿ ಇಲ್ಲ. 11ನೇ ಗುಣಸ್ಥಾನದ ಮುನಿ ಮಹಾರಾಜರು ಸಮ್ಯಕ್ ದೃಷ್ಟಿ ಇರ್ತಾರೆ, ಮಿಥ್ಯಾ ದೃಷ್ಟಿ ಇರ್ತಾರೆ. ಹಾಗಾಗಿ ಅಲ್ಲಿ ಮಿಥ್ಯಾತ್ವ ಕರ್ಮನೂ ಉದಯಕ್ಕಿಲ್ಲ. ಆಮೇಲೆ 11ನೇ ಗುಣಸ್ಥಾನದಲ್ಲಿ ಅಜ್ಞಾನ ಭಾವ ಒಂದಿದೆ ಅಂತ ಹೇಳಿದ್ದಾರೆ. 1 ಅಜ್ಞಾನ ಇದೆ, ಕ್ಷಯೋಕ್ಷಮಿಕದ್ದು ಅದಿಲ್ಲ. ಆದ್ರೆ ಔದೈಕದಲ್ಲಿ ಏನ್ ಅಜ್ಞಾನ ಅಂತ ಹೇಳಿದಾರಲ್ಲ, ಅದು ಉದಯಕ್ಕಿರ್ತದೆ. ಇದು ಔದೈಕದಲ್ಲಿರುವಂತಹ ಅಜ್ಞಾನ ಕೇವಲ ಜ್ಞಾನ ಇನ್ನೂ ಆಗಿಲ್ಲ, ಅದಕ್ಕೆ ಅಜ್ಞಾನ ಇದೆ ಅಂತ ಅರ್ಥ. ಹೀಗೆ ತಿಳ್ಕೋಬೇಕು. ಆಮೇಲೆ ಅಸಂಯಮ ಇಲ್ಲ. 11ನೇ ಗುಣಸ್ಥಾನದಲ್ಲಿ ಏನಾದ್ರೂ ಅಸಂಯಮ ಇರ್ತದೇನೋ? ಇರೋದಿಲ್ಲ. 6ರಿಂದ ಮುಂದೆ ಎಲ್ಲಾನು ಸಂಯಮನ ಇದೆ. ಆಮೇಲೆ ಅಸಿದ್ಧತ್ವ. 11ನೇ ಗುಣಸ್ಥಾನದ ಜೀವರು ಕೂಡ ಇನ್ನೂ ಕರ್ಮದ ಉದಯವನ್ನ ಅನುಭವಿಸ್ತಾ ಇರೋದ್ರಿಂದ, ಕರ್ಮ ಉದಯದಲ್ಲಿರೋದ್ರಿಂದ ಸಿದ್ಧತ್ವ ಭಾವ ಉಂಟಾಗಿಲ್ಲ, ಅಸಿದ್ಧತ್ವ ಭಾವವೇ ಇರುವುದು. ಇನ್ನು ಲೇಷಗಳ ಪೈಕಿ ಯಾವ ಲೇಷ ಇರಬಹುದು? ಶುಕ್ಲ ಲೇಷ. ಒಂದೇ ಇರಲಿಕ್ಕೆ ಸಾಧ್ಯ, ಉಳಿದ ಯಾವುದೂ ಕೂಡ ಇರೋದಿಲ್ಲ. 8ರಿಂದ ಮುಂದೆ ಕಂಪಲ್ಸರಿ ಎಲ್ಲ ಶುಕ್ಲ ಲೇಷನೇ ಇರೋದು. ಮತ್ತೆ ಧ್ಯಾನದಲ್ಲಿ ಶುಕ್ಲ ಧ್ಯಾನ ನಡೆಯುವಂತ ಸಮಯ ಇದೆ, ಅದಕ್ಕಾಗಿ ಶುಕ್ಲ ಲೇಷನೇ ಇರ್ತದೆ. ಹಾಗಾಗಿ 1 ಲೇಷ ಇದೆ. ಒಟ್ಟು ಎಷ್ಟು ಔದೈಕ ಭಾವ ಆದಂಗಾಯ್ತು ಇಲ್ಲಿ? ಗತಿ 1, ಅಜ್ಞಾನ 1, ಅಸಿದ್ಧತ್ವ 1, ಲೇಷ 1, 4 ಭಾವಗಳು ಉದಯದಲ್ಲಿರುವುದು 11ನೇ ಗುಣಸ್ಥಾನದಲ್ಲಿ. ಉಳಿದವುಗಳು ಔದೈಕ ಅಂದ್ರೆ ಕರ್ಮದ ಉದಯ ಯಾವುದರಲ್ಲಿ ಇಲ್ಲ, ಮೋಹನೀಯದ್ರಲ್ಲಿ 1 ಉದಯಕ್ಕಿಲ್ಲ. ಹಾಗಾಗಿ ಇದನ್ನ ಉಪಶಾಂತ ಮೋಹ ಗುಣಸ್ಥಾನದಲ್ಲಿ 4 ಔದೈಕ ಭಾವಗಳು ಉದಯಕ್ಕಿವೆ ಅಂತ ಹೇಳ್ತಾರೆ. ತಿಳಿತು?
ಪಾರಿಣಾಮಿಕ ಭಾವ ಜೀವತ್ವ ಮತ್ತು ಭವ್ಯತ್ವ. ಇನ್ನು ಕೊನೆಯದಾಗಿ ಪಾರಿಣಾಮಿಕ ಭಾವ 11ನೇ ಗುಣಸ್ಥಾನದ ಜೀವನಿದ್ದಾರೆ ಅಂತಂದ್ರೆ ಅವರ ಅಭವ್ಯರಂತೂ ಅಲ್ಲವೇ ಅಲ್ಲ. ಯಾಕೆಂದ್ರೆ ರತ್ನತ್ರಯದ ಸಾಧನೆ ನಡೆದಿದೆ. ಹಾಗಾಗಿ ಭವ್ಯತ್ವ ಇದೆ, ಅದರ ಜೊತೆಗೆ ಜೀವತ್ವನೂ ಇರ್ತದೆ. ಜೀವತ್ವ ಮತ್ತು ಭವ್ಯತ್ವ ಎರಡೂ ಪಾರಿಣಾಮಿಕಗಳು ಅವರಲ್ಲಿ ಇರುತ್ತವೆ. ಒಟ್ಟಾರೆಯಾಗಿ ಎಷ್ಟು ಭಾವ ಇದ್ದಂಗಾಯ್ತು ಇಲ್ಲಿ 5ರ ಪೈಕಿ ಅಂತಂದ್ರೆ ಔಪಶಮಿಕದ್ದು 2, ಕ್ಷಾಯಿಕದ್ದು 1, 3 ಆಯ್ತು. ಕ್ಷಾಯೋಪಶಮಿಕದ್ದು 12, 15 ಆಯ್ತು. ಔದಯಿಕದ್ದು 4, 19. ಆಮೇಲೆ ಪಾರಿಣಾಮಿಕದ್ದು 2, 21 ಭಾವಗಳು 11ನೇ ಗುಣಸ್ಥಾನದಲ್ಲಿ ಆಗಲು ಸಾಧ್ಯ. ತಿಳಿದ್ರಿ? ಮುಂದಿನದ್ದು 12ನೇ ಗುಣಸ್ಥಾನ ಕ್ಷೀಣ ಮೋಹ ಗುಣಸ್ಥಾನ. ಇದರಲ್ಲಿ ಔಪಶಮಿಕ ಭಾವ 1 ಇರುವುದಿಲ್ಲ, ಕ್ಷಾಯಿಕ ಭಾವ 2, ಕ್ಷಾಯೋಪಶಮಿಕ 12, ಔದಯಿಕ ಭಾವ 4, ಪಾರಿಣಾಮಿಕ 2, ಒಟ್ಟು 20 ಭಾವಗಳು. ಕ್ಷೀಣ ಮೋಹ ಗುಣಸ್ಥಾನ ಇಲ್ಲಿ ಏನಾಗಿದೆ ಅಂತಂದ್ರೆ ಮೋಹ ಕ್ಷೀಣ ಅಂದ್ರೆ ನಾಶವಾಗಿದೆ. ಮೋಹ ಇಲ್ಲದ ಅವಸ್ಥೆ, ಉದಯದಲ್ಲಿಲ್ಲದಲ್ಲ, ಮೋಹವೇ ಇಲ್ಲದ ಅವಸ್ಥೆ. ಅಂದ್ರೆ ಮೋಹ ಸತ್ತಾದಲ್ಲೂ ಇಲ್ಲ, ಉಳಿದಿಲ್ಲ ಅಂತ ಅರ್ಥ. 11ರಲ್ಲಿ ಏನಿದೆ? ಮೋಹ ಉಪಶಾಂತವಾದ ಅವಸ್ಥೆ. ಆದ್ರೆ ಒಳಗಡೆ ಇದೆ, ಜೀವ ಇದೆ, ಇನ್ನೂ ಕೂಡ ಕರ್ಮದ ಜೀವ ಇದೆ. ಆದ್ರೆ ಜೀವಕ್ಕೆ ಎದ್ದು ಕೆಲಸ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಹಾಗಾಗಿರೋದು 11ರಲ್ಲಿ. 12ರಲ್ಲಿ ಆ ಜೀವನೇ ಇಲ್ಲ, ಕರ್ಮದ ಜೀವ ಹೊರಟು ಹೋಗಿದೆ. ಅಂದ್ರೆ ಕರ್ಮಕ್ಕೆ ಜೀವ ಇರಂಗಿಲ್ಲ, ಸುಮ್ ತಿಳುವಳಿಕೆಗೋಸ್ಕರ ಹೇಳ್ತಾ ಇದ್ದೇವೆ. ಮತ್ ಕರ್ಮಕ್ಕೂ ಒಂದು ಜೀವ ಇರ್ತದೆ ಅಂತ ಹೇಳಿ ತಿಳ್ಕೊಬೇಡ. ಆಮೇಲೆ ಮೋಹನೀಯ ಕರ್ಮ ಅನ್ನೋದು ನಾಶ ಆದಂತಹ ಅವಸ್ಥೆ ಏನಿದೆಯಲ್ಲ, ಅದು ಕ್ಷೀಣ ಮೋಹ. ಈ ಅವಸ್ಥಾದಲ್ಲಿ ಯಾವ ಭಾವ ಇರ್ತಾವ ಅಂತಂದ್ರೆ ಔಪಶಮಿಕ ಭಾವಗಳು 1 ಇರುವುದಿಲ್ಲ. ಮೋಹನೀಯ ಕರ್ಮವನ್ನ ನಾಶ ಮಾಡಬೇಕು ಅಂತಂದ್ರೆ ಕ್ಷಾಯಿಕ ಭಾವಗಳೇ ಬೇಕು. ಔಪಶಮಿಕ ಭಾವದಿಂದ ಕರ್ಮ ನಾಶ ಆಗುವುದಿಲ್ಲ, ಕರ್ಮ ದಬಾಯಿಸಲ್ಪಡ್ತದೆ. ಕರ್ಮಗಳನ್ನ ನಾಶ ಮಾಡುವಂತಹ ಭಾವಗಳನ್ನ ಕ್ಷಾಯಿಕ ಭಾವಗಳು ಅಂತ ಕರೀತಾರೆ. ಹಾಗಾಗಿ ಇಲ್ಲಿ 12ನೇ ಗುಣಸ್ಥಾನದಲ್ಲಿ 2 ಕ್ಷಾಯಿಕ ಭಾವಗಳು ಇರುತ್ತವೆ. ಯಾವ್ಯಾವು ಅಂತಂದ್ರೆ ಒಂದು ಕ್ಷಾಯಿಕ ಸಮ್ಯಕ್ತ್ವ ಭಾವ, ಇನ್ನೊಂದು ಕ್ಷಾಯಿಕ ಚಾರಿತ್ರ ಭಾವ. ಯಾವ್ಯಾವಿರ್ತಾವು? ಕ್ಷಾಯಿಕ ಸಮ್ಯಕ್ತ್ವ ಭಾವ, ಕ್ಷಾಯಿಕ ಚಾರಿತ್ರ ಭಾವ, 2 ಭಾವಗಳು ಇರ್ತವೆ 12ನೇ ಗುಣಸ್ಥಾನದಲ್ಲಿ. ಇನ್ನು ಕ್ಷಾಯೋಪಶಮಿಕ ಭಾವಗಳು ಇಲ್ಲಿಯೂ ಕೂಡ 12 ಇರಲಿಕ್ಕೆ ಸಾಧ್ಯ. ಇರಲೇಬೇಕಂತೇನಿಲ್ಲ, ಇರಲಿಕ್ಕೆ ಸಾಧ್ಯ. ಏನೇನು ಇರಬಹುದು ಕ್ಷಾಯೋಪಶಮಿಕದಲ್ಲಿ? ಹಾಗೇನೆ ಹಿಂದೆ ಏನು ನೋಡಿದೇವಲ್ಲ ಅದೇ ರೀತಿನೇ ಇರ್ತದೆ. ಪ್ರಶಾಂತ ಮೋಹದಲ್ಲಿ ಏನೇನಿದೆ ಅದೇ ಸೇಮು. 4 ಜ್ಞಾನ, ಅಜ್ಞಾನ ಇರೋದಿಲ್ಲ, ದರ್ಶನ 3, ಲಬ್ಧಿ 5, ಸಮ್ಯಕ್ತ್ವ, ಚಾರಿತ್ರ ಮತ್ತು ಸಂಯಮ ಅಸಂಯಮ ಇರೋದಿಲ್ಲ. 4 ಜ್ಞಾನಗಳು 12ನೇ ಗುಣಸ್ಥಾನದಲ್ಲಿ ಕೂಡ ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಪರ್ಯ ಜ್ಞಾನ ಇರಲಿಕ್ಕೆ ಸಾಧ್ಯ. 4 ಇರಲಿಕ್ಕೆ ಸಾಧ್ಯ. ಅಲ್ಲಿ ಕೂಡ ರತ್ನತ್ರಯದ ಅಥವಾ ಸಮ್ಯಕ್ ದರ್ಶನ ಇರುವುದರಿಂದ ಅಜ್ಞಾನ ಇರುವುದಿಲ್ಲ, ಸಮ್ಯಕ್ ಜ್ಞಾನ ಇರುವುದರಿಂದ ಅಜ್ಞಾನ ಇರುವುದಿಲ್ಲ. ಆಮೇಲೆ ದರ್ಶನಗಳಲ್ಲಿ 3 ದರ್ಶನ ಇರಬಹುದು: ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿಗಳಲ್ಲಿ ಕ್ಷಾಯೋಪಶಮಿಕ 5 ಲಬ್ಧಿಗಳೇ ಇರ್ಲಿಕ್ಕೆ ಸಾಧ್ಯ. ಕ್ಷಾಯೋಪಶಮಿಕ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರುವುದಿಲ್ಲ, ಯಾಕಂದ್ರೆ ಕ್ಷಾಯಿಕ ಸಮ್ಯಕ್ತ್ವವೇ ಇರ್ತದೆ.
ಕ್ಷಾಯೋಪಶಮಿಕ ಚಾರಿತ್ರನೂ ಇರುವುದಿಲ್ಲ. ಯಾಕೆಂತಂದ್ರೆ ಕ್ಷಾಯಿಕ ಚಾರಿತ್ರ ಇದೆ. ಆಮೇಲೆ ಸಂಯಮ ಅಂತೂ ಇಲ್ವೇ ಇಲ್ಲ. ಯಾಕೆಂದ್ರೆ 12ನೇ ಗುಣಸ್ಥಾನದ ಉತ್ಕೃಷ್ಟ ನಿರ್ಗ್ರಂಥ ಅವಸ್ಥಾ ಇದೆ. ಹಾಗಾಗಿ ಸಂಯಮ ಕೂಡ ಇಲ್ಲ. ಅಂದ್ರೆ 5 ಲಬ್ಧಿ 3 ದರ್ಶನ 4 ಜ್ಞಾನ ಹೀಗೆ 12 ಕ್ಷಾಯೋಪಶಮಿಕ ಭಾವಗಳು ಆಗಲಿಕ್ಕೆ ಸಾಧ್ಯ. ಔದೈಕ ಭಾವ ಗತಿ 1, ಕಷಾಯ 0, ವೇದ 0, ಮಿಥ್ಯಾದರ್ಶನ, ಅಜ್ಞಾನ, ಅಸಂಯಮ ಇವು ಇರುವುದಿಲ್ಲ. 1 ಅಸಿದ್ಧತ್ವ, 1 ಲೇಷ್ಯ. ಇನ್ನು ಔದೈಕ ಭಾವ 12ನೇ ಗುಣಸ್ಥಾನದಲ್ಲಿ ಯಾವ ಕರ್ಮಗಳು ಉದಯಕ್ಕಿರ್ತಾವಲ್ಲ ಅವುಗಳನ್ನ ಔದೈಕ ಭಾವ ಅಂತ ಕರೀತಾರೆ. ಆ ಭಾವಗಳಿಗೆ ಗತಿ ಇದೆ, ಮನುಷ್ಯ ಗತಿಯ ಉದಯ ಇದೆ. ಹಾಗಾಗಿ ಔದೈಕ ಭಾವ, ಗತಿ ಔದೈಕ ಭಾವ ಇದೆ. ಮೋಹನೀಯ ಕರ್ಮ ನಾಶವಾದದ್ರಿಂದ 1 ಕಷಾಯ ಇಲ್ಲ, ನಾಶ ಆಗಿದೆ. ವೇದ ಕೂಡ ನಾಶ ಆಗಿದೆ. ಸ್ತ್ರೀ ವೇದ, ಪುರುಷ ವೇದ, ನಪುಂಸಕ 3 ವೇದಗಳು ನಾಶ ಆಗಿವೆ. ಆಮೇಲೆ ಮಿಥ್ಯಾತ್ವನು, ಮೋಹನೀಯ ಕರ್ಮ ನಾಶ ಆಗಿದೆ, ದರ್ಶನ ಮೋಹ ನಾಶ ಆದ್ರಿಂದ ಮಿಥ್ಯಾತ್ವನು ನಾಶ ಆಗಿ ಹೋಗಿದೆ. ಆಮೇಲೆ ಔದೈಕ ಭಾವದಲ್ಲಿ ಅಜ್ಞಾನ ಭಾವ ಇದೆ. ಇಲ್ಲ ಅಜ್ಞಾನ ಭಾವ ಇಲ್ಲ. ಮೇಲ್ಗಡೆ ಅದೇ ಇಲ್ಲ, ಜ್ಞಾನ ಭಾವ 0 ಅಂತ ಹಾಕಿದ್ದಾರೆ. ಅದರ ಮೇಲ್ಗಡೆ 4 ಅಂತಾನೆ ಕೊಟ್ಟಿದ್ದಾರೆ. ಅಜ್ಞಾನ ಇರಲೇಬೇಕಲ್ಲ, ಕೇವಲ ಜ್ಞಾನ ಆಗಿಲ್ಲಲ್ಲ 12. ಅಜ್ಞಾನ ಇದೆ ರೀ, ಅಜ್ಞಾನ ಇದೆ. 0 ಅದು ಪ್ರಿಂಟ್ ಮಿಸ್ಟೇಕ್ ಆಗಿರ್ಬೋದು, ಪ್ರಿಂಟ್ ಮಿಸ್ಟೇಕ್ ಇರ್ಬೋದು. ಅಜ್ಞಾನ ಇದೆ, 1 ಅಜ್ಞಾನ ಇದೆ. ಯಾಕೆಂದ್ರೆ ಕೇವಲ ಜ್ಞಾನ ಇಲ್ಲಿ ಕೂಡ ಆಗಿಲ್ಲ. ಕ್ಷಾಯೋಪಶಮಿಕದ ಅಜ್ಞಾನ ಇರುವುದಿಲ್ಲ, ಔದೈಕ ಭಾವದ ಅಜ್ಞಾನ ಇರುತ್ತದೆ. ಯಾಕೆಂದ್ರೆ ಇನ್ನೂ ಜ್ಞಾನಾವರಣ ಇದೆ, ಜ್ಞಾನಾವರಣ ನಾಶ ಆಗಿಲ್ಲ. ಕೇವಲ ಜ್ಞಾನ ಆಗಿಲ್ಲ 12ರಲ್ಲಿ, ಅದಕ್ಕಾಗಿ ಅಜ್ಞಾನ ಇದೆ. 1 ಅಜ್ಞಾನ ಇದೆ. ಆಮೇಲೆ ಅಸಂಯಮ ಇಲ್ಲ, ಇರೋದಿಲ್ಲ. ಅಸಿದ್ಧತ್ವ ಇದೆ, ಯಾಕೆಂದ್ರೆ ಇನ್ನೂ ಸಿದ್ಧ ಭಗವಾನ್ ಆಗಿಲ್ಲ. ಲೇಷಗಳಲ್ಲಿ 1 ಶುಕ್ಲ ಲೇಷ ಮಾತ್ರ ಇರ್ತದೆ. ಹಾಗಾಗಿ 1 ಗತಿ, ಮನುಷ್ಯ ಗತಿ ಇದೆ, 1 ಅಜ್ಞಾನ ಇದೆ, ಅಸಿದ್ಧತ್ವ 1 ಇದೆ, ಲೇಷ 1 ಇದೆ. ಹೀಗೆ 4 ಔದೈಕ ಭಾವಗಳು ಇವೆ. ಔದೈಕ ಭಾವಗಳು 12ನೇ ಗುಣಸ್ಥಾನದಲ್ಲಿಯೂ ಕೂಡ 4 ಉದಯದಲ್ಲಿವೆ. ತಿಳಿತು? ಪಾರಿಣಾಮಿಕ ಭಾವ ಜೀವತ್ವ ಮತ್ತು ಭವ್ಯತ್ವ. ಪಾರಿಣಾಮಿಕ ಭಾವಗಳಲ್ಲಿ ಇವರಂತೂ ಅಭವ್ಯದ ಅಲ್ವೇ ಇಲ್ಲ. ಯಾಕೆಂದ್ರೆ ರತ್ನತ್ರಯದ ಸಾಧನೆಯಲ್ಲಿ ಅತ್ಯಂತ ನಿಸ್ಸೀಮರಾಗಿದ್ದಾರೆ. ಭವ್ಯತ್ವನೂ ಇದೆ, ಜೀವತ್ವನೂ ಇದೆ. ಹಾಗಾಗಿ 2 ಪಾರಿಣಾಮಿಕ ಭಾವಗಳು ಇವೆ. ಒಟ್ಟು 53ರ ಪೈಕಿ ಔಪಶಮಿಕದ್ದು 1 ಇಲ್ಲ, ಕ್ಷಾಯಿಕದ್ದು 2 ಇದೆ, ಕ್ಷಾಯೋಪಶಮಿಕದ್ದು 12 ಇದೆ, ಅಂದ್ರೆ 14 ಆಯ್ತು. ಔದೈಕದ್ದು 4, 18 ಆಯ್ತು. ಪಾರಿಣಾಮಿಕದ್ದು 2, 20. ಹೀಗೆ 20 ಭಾವಗಳು 12ನೇ ಗುಣಸ್ಥಾನವರ್ತಿ ಜೀವರಲ್ಲಿ, ಮುನಿ ಮಹಾರಾಜರಲ್ಲಿ ಆಗಲು ಅಥವಾ ಇರಲು ಸಾಧ್ಯ ಅಂತ ತಿಳ್ಕೋಬೇಕು. ತಿಳಿತು? 13ನೇ ಗುಣಸ್ಥಾನ. 12ನೇ ಗುಣಸ್ಥಾನದ ಯಾವ ಸಮಯದಲ್ಲಿ ಜ್ಞಾನಾವರಣೆಗೆ ದರ್ಶನಾವರಣೆಗೆ ಮತ್ತು ಅಂತರಾಯ ಬಿಟ್ಟು ಹೋಗುತ್ತದೆ? ಸಾಮಾನ್ಯ ಅಪೇಕ್ಷದಿಂದ ಹೇಳುವುದಾದ್ರೆ ಮೋಹನೀಯ ಕರ್ಮ ನಾಶ ಆಗ್ತಿದ್ದಾಗೇನೆ 12ನೇ ಗುಣಸ್ಥಾನ. ಅಂದ್ರೆ ಸೂಕ್ಷ್ಮ ಸಾಂಪ್ರದಾಯ ಮುಗಿದ ತಕ್ಷಣ 12ನೇ ಗುಣಸ್ಥಾನ. ಅದರ 1 ಅಂತರ್ಮುಹೂರ್ತ ಅಥವಾ ಕೊನೆಯ 3 ಅಂತರ್ಮುಹೂರ್ತನೂ ತಗೋಬಹುದು. ಇಲ್ಲ ಟೋಟಲ್ದೊಳಗೆ 3 ಭಾಗನೂ ಮಾಡ್ಕೋಬಹುದು, ಹೆಂಗ್ ಬೇಕಾದ್ರೂ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ ಆ 12ನೇ ಗುಣಸ್ಥಾನ ಇರುವಾಗ 1 ಅಂತರ್ಮುಹೂರ್ತದಲ್ಲಿ ಜ್ಞಾನಾವರಣ ನಾಶ ಆಗತ್ತೆ.
ಅದು ನಾಶವಾದ ಮರು ಅಂತರ್ಮುಹೂರ್ತದಲ್ಲಿ ದರ್ಶನಾವರಣ ನಾಶ ಆಗ್ತದೆ. ಅದಕ್ಕೂ ಅಂತರ್ಮುಹೂರ್ತ ಟೈಮ್ ಬೇಕು. ಅದು ನಾಶವಾದ ಮತ್ತೊಂದು ಅಂತರ್ಮುಹೂರ್ತದಲ್ಲಿ ಅಂತರಾಯ ನಾಶ ಆಗುತ್ತೆ. ಹೀಗೆ 3 ಅಂತರ್ಮುಹೂರ್ತ. ಆ 12ನೇ ಗುಣಸ್ಥಾನ ಇರುವುದು ಅಂತರ್ಮುಹೂರ್ತ. ಅದರೊಳಗೆ ಈ 3 ನಾಶ ಆಗ್ಲಿಕ್ಕೆ ಒಂದೊಂದು ಅಂತರ್ಮುಹೂರ್ತ ಬೇಕು. ಆದ್ರೆ ಮೋಹನೀಯ ನಾಶ ಆದ್ಮೇಲೆನೆ ಇವು ಸೀರಿಯಲ್ ಆಗಿ ಮೋಹ ಕ್ಷಯ ಜ್ಞಾನ ದರ್ಶನ ವರ್ಣಾಂತರಾಯ ಕ್ಷಯಾಕ್ಷ ಕೇವಲಂ ಸೂತ್ರ ಇದೆ ಅಲ್ಲ. ಮೋಹನೀಯ ನಾಶ ಆದ್ಮೇಲೆ ಅಂತರ್ಮುಹೂರ್ತ ಆದ್ಮೇಲೆ ಜ್ಞಾನಾವರಣ ನಾಶ ಆದ್ಮೇಲೆ ಅಂತರ್ಮುಹೂರ್ತಕ್ಕೆ ದರ್ಶನಾವರಣ ಆದ್ಮೇಲೆ ಅಂತರ್ಮುಹೂರ್ತದಲ್ಲಿ ಅಂತರಾಯ. ಎಷ್ಟು ಅಂತರ್ಮುಹೂರ್ತ ಅದು ಗೊತ್ತಿಲ್ಲ. ಅದ್ರ ಟೈಮ್ ಲಿಮಿಟ್ ಎಷ್ಟು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಬ್ಬೊಬ್ರದ್ದು ಚೇಂಜ್ನು ಆಗ್ಬಹುದು. ಆದ್ರೆ ಇರೋದು ಅಂತರ್ಮುಹೂರ್ತನೇ. ಒಂದೊಂದು ಸೆಕೆಂಡನ್ನು ಆಗ್ಬಹುದು. ಒಂದೊಂದು ಸೆಕೆಂಡದಲ್ಲಿ 10 ಭಾಗನ ಮಾಡ್ಕೊಂಡು ಅದರಲ್ಲಿ 3 ಭಾಗನ ಮಾಡ್ಕೋಬಹುದು. ಎಷ್ಟಾದ್ರೂ ಆಗ್ಬಹುದು. ಈ ಗುಣಸ್ಥಾನದಲ್ಲಿ ಭಾಗ ಇದೆಯಾ? ಎಷ್ಟು ಭಾಗ ಬರುತ್ತೆ? ಇಲ್ಲಿ ಭಾಗ ಏನ್ ಮಾಡಿಲ್ಲ. ಇಲ್ಲೇನು ಬಂದ ಚ್ಯುತಿ ಅಂತ ಏನಿಲ್ಲ. ಮೋಹನಿ ಕರ್ಮ ನಾಶ ಆಗಿ ಹೋಗಿದ್ದಲ್ಲ. ಈ ಕರ್ಮಗಳ ನಾಶದ ಅಪೇಕ್ಷದಿಂದ ಹೀಗೆ ತಗೋಬಹುದು. ಒಂದರಲ್ಲಿ ಮೊದಲು ಜ್ಞಾನಾವರಣ ನಾಶ ಆಯ್ತು, ಆಮೇಲೆ ಅಂತರ್ಮುಹೂರ್ತದಲ್ಲಿ ದರ್ಶನಾವರಣ ನಾಶ ಆಯ್ತು, ಆಮೇಲೆ ಅಂತರಾಯ ನಾಶ ಆಯ್ತು. ಇಷ್ಟಂತೂ ಇದೆ. ಇನ್ನು ಉಳಿದದ್ದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಕ್ರಮವಾಗಿ ನಾಶ ಆಗುತ್ತೆ. ಹೌದು, ಎಲ್ಲೂ ಹೇರಬೇರೆ ಆಗೋದಿಲ್ಲ. ಮೋಹ ಕ್ಷಯ ಜ್ಞಾನ ದರ್ಶನಾವರಣಾಂತರಾಯ ಕ್ಷಯಾಚ್ಛ ಕೇವಲಂ. ಮೊದಲ ಮೋಹನೀಯ ಕರ್ಮ 10 ಮುಗೀತು ಅಂದ್ರೆ ಮೋಹ ನಾಶ ಆಯ್ತು. ಆಮೇಲೆ ಜ್ಞಾನಾವರಣ, ಆಮೇಲೆ ದರ್ಶನಾವರಣ, ಆಮೇಲೆ ಅಂತರಾಯ, ಆಮೇಲೆ ಕೇವಲ ಜ್ಞಾನ. ನೋಡ್ರಿ ಅಲ್ಲಿ ಒಂದು ಮ್ಯಾಜಿಕ್ ಹೆಂಗಿದೆ. ಜ್ಞಾನ ಪೂರ್ಣ ಆಗ್ಬೇಕು ಅಂದ್ರೆ ನಮಗ ಜ್ಞಾನದ ಆವರಣ ಮಾಡಿರೋ ಕರ್ಮ ಯಾವುದು? ಆ ಜ್ಞಾನಾವರಣ ನಾಶ ಆಗತಿದ್ದಂಗೆನೆ ಕೇವಲ ಜ್ಞಾನ ಆಗ್ಬೇಕಲ್ಲ. ಮತ್ತ ಅಲ್ಲಿ ನಡ್ಬರ್ಕ ಅಂತರಾಯ ಅಂದ್ರೆ ಮತ್ ಜ್ಞಾನಾವರಣ ನಾಶ ಆದ್ಮೇಲೆ ಇಮಿಡಿಯೇಟ್ ಕೇವಲ ಜ್ಞಾನ ಆಗ್ಲಿಲ್ಲ ಅಲ್ಲಿ. ಅದಕ್ಕೆ ಸೂಚನೆ ಹೇಳಿದಾಗ್ಲಿ ದರ್ಶನ ಜ್ಞಾನ ಏನಾಯ್ತ್ರಿ? ಜ್ಞಾನ ದರ್ಶನ ಅವ್ರಿಗೆ ಉಪತ ಕೇವಲ ಜ್ಞಾನ ದರ್ಶನ ಜ್ಞಾನ ಈ ಉಪತ ಆಗ್ತೈತಲ್ರಿ. ಅನಾನದ ದರ್ಶನವನ್ನೇ ಕರ್ಮಿ ನಷ್ಟ ಮಾಡ್ಬೇಕಲ್ರಿ. ಅದು ಖರೆ ಐತ್ರಿ. ಅಂದ್ರೆ ವಿಚಿತ್ರದ ಹೆಂಗಿದೆ ಅಂತಂದ್ರ ಈ ನಾವು ತಿಳ್ಕೊಳ್ಳೋದು ಹೆಂಗಿದೆ, ಮೋಹನೀಯ ಕರ್ಮ ನಾಶ ಆಗ್ತಿದ್ದಂಗೆ ವೀತರಾಗತ ಬಂದಿದೆ. ಜ್ಞಾನಾವರಣ ನಾಶ ಆಗ್ತಿದ್ದಂಗೆ ಅಲ್ಲಿ ಕೇವಲ ಜ್ಞಾನ ಪ್ರಾಪ್ತ ಆಗ್ಬೇಕಾಗಿತ್ತು, ಅದ್ರ ಆಗ್ಲಿಲ್ಲ. ದರ್ಶನಾವರಣ ನಾಶ ಆಗ್ತಿದ್ದಂಗೆನೆ ಕೇವಲ ದರ್ಶನ ಪ್ರಾಪ್ತ ಆಗ್ಬೇಕಾಗಿತ್ತು, ಅಲ್ಲಿಯೂ ಆಗ್ಲಿಲ್ಲ. ಅಂತರಾಯ ನಾಶ ಆದ್ಮೇಲೆನೆ ಕೇವಲ ಜ್ಞಾನ ಆಗಿತ್ತು. ಅಂದ್ರೆ ಅದೊಂದು ಹೆಂಗಿರ್ತದೆ, ನಾವು ಏನನ್ನೋ ಅಧ್ಯಯನ ಮಾಡ್ತಿರ್ತೇವೆ, ಏನೋ ಆಗ್ತಿರ್ತದೆ, ಏನೋ ತಿಳ್ಕೊಂಡಿರ್ತೇವೆ, ಹಂಗೇನೋ ಆಗೋದಿಲ್ಲ. ನಾವು ತಿಳ್ಕೊಂಡಂಗ ಅಷ್ಟು ಹಗಲು ರೂಪದಿಂದ ಯಾವುದು ನಡೆಯುವುದಿಲ್ಲ. ಅದೊಂದು ವ್ಯವಸ್ಥೆ ಇದೆ. ಸೂತ್ರ ಹೇಳ್ತದೆ, ಇದನ್ನ ಹೀಗೆ ಹೇಳ್ತದೆ. ಏನ್ ಹೇಳ್ತದೆ ನೋಡ್ರಿ, ಎಷ್ಟು ಚಂದ ಹೇಳ್ತದೆ. ಮೋಹ ಕ್ಷಯಾಜ್ ಜ್ಞಾನ ಒತ್ತುಕೊಂಡು ಹೇಳಿದಾರೆ. ಕ್ಷಯಾಜ್ಞಾನ ದರ್ಶನಾವರಣಾಂತರಾಯ ಕ್ಷಯ ಅನ್ನೋದು 2 ಸಲ ಕೊಟ್ಟಿದ್ದಾರೆ. ಮೋಹ ಕ್ಷಯಾಜ್, ಮೋಹ ಮೊದಲು ನಾಶ ಆಗ್ಬೇಕು. ಮೋಹ ನಾಶ ಆದ ನಂತರ ಜ್ಞಾನಾವರಣ ದರ್ಶನಾವರಣ ನಾಶ ಆಯ್ತು. ಅಷ್ಟಕ್ಕನ್ನು ನಿಲ್ಲಿಸ್ಲಿಲ್ಲ ಅಲ್ಲಿ. ಅಂತರಾಯ ಇದ್ರದ್ದು ಕ್ಷಯ ಆಯ್ತು. ಈ 3 ಕ್ಷಯ ಆದ ಮೇಲೆನೆ ಕೇವಲಂ. ಸೂತ್ರಕಾರರು ಬಹಳ ಚಂದ ಬರೀತಾರೆ. ಅಂದ್ರೆ ಸ್ವಲ್ಪ ಸ್ವಲ್ಪ ಅಕ್ಷರಗಳಲ್ಲಿ ಅಗಾಧವಾದ ಅನಂತ ಅರ್ಥಗಳನ್ನ ತುಂಬಿರ್ತಾರೆ ಅಂತ ಒಮ್ಮೆ ಆಚಾರ್ಯ ಮಹಾರಾಜರು ಹೇಳ್ತಿರ್ತಿದ್ರು. ಅಂದ್ರೆ ನಾವ್ ಏನೇನ ಅನ್ಕೋತಿರ್ತೇವೆ, ಕೆಲವೊಮ್ಮೆ ವಿಪರೀತ ಭಾವಗಳಲ್ಲಿ ಬಂದು ನಾವ್ ಇದನ್ ಮಾಡ್ತಾ ಇದೇವಲ್ಲ, ಇದು ಯಾಕಾಯ್ತು, ಅದು ಆಗ್ಲಿಲ್ಲ ಯಾಕೆ, ನಾವು ಈಗ ಒಮ್ಮೊಮ್ಮೆ ಭಾವದಲ್ಲಿ ಕರ್ಮಗಳಲ್ಲಿ ಸಂಶಯ ಬರೋ ತರ ವ್ಯವಹರಿಸ್ತಾ ಇರ್ತೇವೆ. ಹಂಗಾಗೋದಿಲ್ಲ. ಒಂದ್ ವೇಳೆ ನಾವು ಅಂದುಕೊಂಡ ಹಾಗೆ ನಮ್ಮ ತಿಳುವಳಿಕೆಗೆ ಸರಿಯಾದದ್ದೇ ಆಗ್ತಿದೆ ಅನ್ನೋ ಹಾಗಿದ್ದಿದ್ರೆ,
ತಿಳಿತಾ ಇದೆ ಅನ್ನೋ ಹಾಗಿದ್ದಿದ್ರೆ ಆ ಕರ್ಮ ನಾಶ ಆದ ನಂತರ ಅಲ್ಲಿ ಅಂತರ್ಮೂರ್ತ ಗ್ಯಾಪ್ ಇರಬಾರ್ದಿತ್ತಲ್ಲ. ಜ್ಞಾನಾವರಣ ಆದ್ಮೇಲೆ ಅಂತರ್ಮೂರ್ತಿ ಗ್ಯಾಪ್ ಇದೆ. ಅದು ಸಣ್ಣದಾದ್ರೂ ಇರ್ಲಿ ದೊಡ್ಡದಾದ್ರೂ ಇರ್ಲಿ, ಕೇವಲ ಜ್ಞಾನ ಆಗ್ಲಿಕ್ಕೆ ಮೂರರದು ಚೌಕಡಿ ಇದೆ. ಅನಂತವನ್ನ ತಿಳಿಬೇಕು ಅಂತಂದ್ರೆ ಅನಂತ ಶಕ್ತಿ ಬೇಕು. ಅದಕ್ಕಾಗಿ ಅಂತರಾಯ ನಾಶ ಆಗಲಾರದ ತನಕ ಅನಂತ ಶಕ್ತಿ ಬರುವುದಿಲ್ಲ. ನಾವೀಗ ಎಷ್ಟು ಕೆಲಸ ಮಾಡ್ತೇವ್ರಿ, ನಮ್ಮ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಷ್ಟೇ ಮಾಡ್ತೇವಲ್ಲ. ಯಾವುದೇ ಕೆಲಸ ಮಾಡ್ರಿ, ಇನ್ನ ಶಕ್ತಿಗಿಂತ ಒಂದಿಷ್ಟು ಒಳಗಡೆ ಕಡಿಮೆ ಉಳಿಸ್ಕೊಂಡೇ ರೆಸ್ಟ್ ಮಾಡ್ತೇವೆ. ಅಂದ್ರೆ ಶಕ್ತಿಯನ್ನ ಮೀರಿ ನೋಡುವುದಾಗ್ಲಿ ತಿಳಿಯುವುದಾಗ್ಲಿ ಆಗೋದಿಲ್ಲ. ಅನಂತವನ್ನ ನೋಡ್ಬೇಕು, ಅನಂತವನ್ನ ತಿಳಿಬೇಕು ಅಂದ್ರೆ ಅನಂತವಾದ ಶಕ್ತಿ ಇರ್ಬೇಕು. ಹೀಗೆ ಒಂದು ಸಂಬಂಧ ಅದರ ಜೊತೆ ಆಗಿರ್ತದೆ. ಇಲ್ಲಿಯೂ ಕೂಡ ನೀವು ಹಿಂದೆ ಯಾವ್ದಾದ್ರೂ ಗುಣಸ್ಥಾನ ನೋಡ್ಬಹುದು. ಕ್ಷಾಯೋಪಶಮಿಕ ಲಬ್ಧಿಗಳು ಅಂದ್ರೆ ಅಂತರಾಯ ಕರ್ಮಕ್ಕೆ ಸಂಬಂಧಪಟ್ಟದ್ದು 5 ಲಬ್ಧಿಗಳನ್ನು ಹೇಳಿದ್ದಾರೆ ಎಲ್ಲಾ ಕಡೆ. ಹೇಳಿದಾರಲ್ರಿ? ಉಳಿದ ಕರ್ಮಗಳದ್ದು ಇದ್ರದ್ದು ಹೆಂಗೆ ಎಲ್ಲಾಕೆಲ್ಲ ಹೇಳಿದ್ದಾರೆ, ಹಂಗೆ ಎಲ್ಲಾಕೆಲ್ಲ ಎಲ್ಲೂ ಕೂಡ ಬಂದಿಲ್ಲ. ಅಂತರಾಯದ್ದು ಮಾತ್ರ ಕಂಪಲ್ಸರಿ ಇದೆ. ಯಾವ ಕೆಲಸ ಮಾಡ್ಬೇಕಂದ್ರೂ ಶಕ್ತಿ ಬೇಕು. ತಿಳಿಯುವುದು ಒಂದು ದೊಡ್ಡ ಕೆಲಸ ಇದೆ, ನೋಡುವುದು ದೊಡ್ಡ ಕೆಲಸ ಇದೆ. ಜೀವದ್ದು 2 ಕೆಲಸ ಇರೋದು. ನಾವ್ ಅದನ್ನ ಮಾಡ್ತೇವೆ ಅಂತಂದ್ರೆ ನಾವು ಮಾಡಿ ತಿಳಿತಾ ಇದ್ದೇವೆ ಅಷ್ಟೇ. ಮಾಡೋದು ಅಲ್ಲಿ ನಿಲ್ಲಿಸ್ತೇವೆ ನಾವು, ಯಾಕಂದ್ರೆ ಮಾಡುವುದ್ರಲ್ಲಿ ಏನೋ ಒಂದು ಪ್ರೆಸ್ಟೀಜನ್ನ ಹಿಡ್ಕೊಂಡಿರ್ತೇವೆ. ಆದ್ರೆ ಆಕ್ಚುಲಿ ನಾವು ಅದನ್ನ ತಿಳಿತಾ ಇದ್ದೇವೆ, ಮಾಡಿ ತಿಳಿತಾ ಇದ್ದೇವೆ. ಕೆಲವೊಂದು ನಾವು ನೋಡಿ ತಿಳಿತಾ ಇದ್ದೇವೆ. ಇರೋದು 2 ಕೆಲಸ. ಅದಕ್ಕೆ ಶಕ್ತಿ ಬೇಕು. ಶಕ್ತಿ ಎಷ್ಟು ಪ್ರಮಾಣದಲ್ಲಿ ಶಕ್ತಿ ಇದೆ ಅಷ್ಟೇ ಪ್ರಮಾಣದಲ್ಲಿ ತಿಳಿತೇವೆ. ಎಷ್ಟು ಪ್ರಮಾಣದಲ್ಲಿ ಶಕ್ತಿ ಇದೆ ಅಷ್ಟೇ ಪ್ರಮಾಣದಲ್ಲಿ ನೋಡ್ತೇವೆ. ಹಾಗೆ ಅನಂತ ಜ್ಞಾನಾವರಣಾಶ ಆದ ನಂತರ ಅನಂತ ಜ್ಞಾನ ಉತ್ಪತ್ತಿ ಆಗ್ಬೇಕಂದ್ರೆ ಇನ್ನ ಅಂತರ ಇದೆಯಲ್ಲ, ಅಲ್ಲಿ ಶಕ್ತಿ ಅನಂತ ಬೇಕಲ್ಲ. ಅನಂತ ತಿಳಿಬೇಕು ಅಂದ್ರೆ ಅನಂತ ಶಕ್ತಿ ಬೇಕಲ್ಲ. ಬೇಕು ಏನ್ ಬೇಡ? ಅದಕ್ಕಾಗಿ ನೋಡುವುದು ತಿಳಿಯುವುದು ಆಗ್ಬೇಕಾದ್ರೆ ಅನಂತದ್ದಾಗಬೇಕಾದ್ರೆ ಅನಂತ ಶಕ್ತಿ ಬೇಕು. ಅದಕ್ಕೆ ಅವು 3 ಸಂಬಂಧ ಒಂದಕ್ಕೊಂದು ಹೊಂದಿದೆ. ತಿಳಿತು? ಮೂರನೇ ಅಂತರ್ಮುಹೂರ್ತದಲ್ಲಿ 5 ಒಟ್ಟಿಗೆ ಆಗುತ್ತಾ? 5 ಅಂದ್ರೆ ಅದೇ ಕ್ಷಾಯಿಕ ಕ್ಷಾಯಿಕ ಬಂತು, ಅಂತರಾಯ ಕ್ಷಾಯಿಕ ದಾನ ಕ್ಷಾಯಿಕ ಲಾಭ ಎಲ್ಲಾನು. ಅಂತರಾಯ ನಾಶ ಆಯ್ತಂದ್ರೆ ಅಂತರಾಯದ ಭೇದಗಳಿದಾವಲ್ಲ ಎಲ್ಲ ಅದು ಒಟ್ಟಿಗೆ ಆಗುತ್ತೆ ಒಂದೇ ಅಂತರ್ಮುಹೂರ್ತದಲ್ಲಿ. ಅಲ್ಲಿ ಅಂತರಾಯ ಕಂಪ್ಲೀಟ್ 0. ಅಂತರಾಯದೊಳಗೆ ಯಾವ ನೆರೆಗೂ ಇಲ್ಲ, ಮುಗಿತಲ್ಲಿಗೆ. ಮೂರನೇ ಅಂತರ್ಮುಹೂರ್ತದಲ್ಲಿ ಮೌನಿಯ ಆದ್ಮೇಲೆ ದರ್ಶನ ಅದು ಟೋಟಲ್ ಎಷ್ಟು ಪಾರ್ಟ್ ಇದೆ ಅದು ನಮಗ್ ಗೊತ್ತಿಲ್ಲ. ಆದ್ರೆ ಜ್ಞಾನಾವರಣ ನಾಶ ಆಗ್ಲಿಕ್ಕೆ ಅಂತರ್ಮೂರ್ತ ಬೇಕು, ದರ್ಶನಾವರಣ ನಾಶ ಆಗ್ಲಿಕ್ಕೆ ಅಂತರ್ಮೂರ್ತ ಬೇಕು, ಅಂತರಾಯ ನಾಶ ಆಗ್ಲಿಕ್ಕೆ ಅಂತರ್ಮೂರ್ತ ಬೇಕು. ಆ ಅಂತರ್ಮೂರ್ತದೊಳಗೆ ಈ 3 ಭಾಗ ಅಂತೂ ಪಕ್ಕ ಇದೆ. ಅದೇ 3 ಸೇರಿ ಒಂದು ಅಂತರ್ಮುಹೂರ್ತನೇ ಆಗುತ್ತೆ. ಎಲ್ಲ ಸೇರಿನೂ ಒಂದು ಅಂತರ್ಮುಹೂರ್ತನೇ. ಆಮೇಲೆ ಇನ್ನೊಂದು ಕ್ಷಾಯಿಕ ಸಂಯುಕ್ತ ಮತ್ತೆ ಕ್ಷಾಯಿಕ ಚಾರಿತ್ರ್ಯ ಬರುತ್ತಲ್ಲ, ಅದು 8, 9, 10ನೇ ಗುಣಸ್ಥಾನದಲ್ಲಿ ಅದು ನಡೀತಾ ಇರೋ ಅಪೇಕ್ಷೆಯಿಂದ 12ನೇ ಗುಣಸ್ಥಾನದಲ್ಲಿ ಅದು ಕ್ಷಾಯಿಕ ಚಾರಿತ್ರ್ಯ ಕ್ಷಯ ಆಗಿರೋ ಅಪೇಕ್ಷೆಯಿಂದ ತಗೋಬೇಕು ವೈದ್ಯ. ಹೌದು, ಕಾರ್ಯಕಾರಣ ಸಂಬಂಧದಲ್ಲಿ ತಗೊಳ್ರಿ ಅಂತ ಹೇಳಿದ್ದಾರೆ. 8, 9, 10ರಲ್ಲಿ ಕ್ಷಯ ಮಾಡುವ ಕೆಲಸ ಏನೋ ಶುರು ಇದೆ, ಆದ್ರೆ ಪೂರ್ಣ ಇಲ್ಲ. ಪೂರ್ಣ ಆಗುವುದಲ್ಲಿ 12ರಿಂದ ಪೂರ್ಣ ಆಗುತ್ತೆ. ಏನಿದೆ 1 ಇಲ್ಲ 12ರಲ್ಲಿ. 1 ಇಲ್ಲ ಅಂದ್ರೆ ಎಲ್ಲ ಕಂಪ್ಲೀಟ್. ನಾಶ ಮಾಡೋದೆಲ್ಲ ಮುಗೀತು, ಅಲ್ಲಿಗೆ ನಾಶ ಮಾಡೋದೆಲ್ಲ ಮುಗೀತು ಅಂದ್ರೆ ಕ್ಷಾಯಿಕ ಚಾರಿತ್ರ್ಯ ಪೂರ್ಣ ಆಯ್ತು. ಹಾಗೆ ಭಯಜಿ ಕ್ಷಮಿಸಿ, ಇದು ಉಪಶಾಂತ ಮೋಹ 11ನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಇಲ್ಲೇನಿದೆ ಇದು ಸಮ್ಯಕ್ತ್ವ ಒಂದೇ ಇದೆ. ಆದ್ರೆ 12ನೇದು ಕ್ಷೀಣ ಮೋಹ ಗುಣಸ್ಥಾನದಲ್ಲಿ ಕ್ಷಾಯಿಕದು ಸಮ್ಯಕ್ತ್ವ ಮತ್ತು ಚಾರಿತ್ರ್ಯ. ಇಲ್ಲಿ ಚಾರಿತ್ರ್ಯ ಇಲ್ಲ, ಇಲ್ಲಿ ಚಾರಿತ್ರ
11ರಲ್ಲಿ ಉಪಶಮ ಚಾರಿತ್ರ ಇದೆ. ಕ್ಷಾಯಿಕ ಚಾರಿತ್ರ ಇತ್ತು ಅಂದ್ರೆ 11ನೇ ಗುಣಸ್ಥಾನಕ್ಕೆ ಹೋಗುದಿಲ್ಲ. ಕರ್ಮ ನಾಶ ಆಗ್ತಿರುವಾಗ 11ನೇ ಗುಣಸ್ಥಾನದಲ್ಲಿ ಉಪಶಮ ಚಾರಿತ್ರ ಇದೆ. ಒಂದು ವೇಳೆ ಕ್ಷಾಯಿಕ ಚಾರಿತ್ರ ಇದ್ದವರು 11ಕ್ಕೆ ಹೋದ್ರೆ ಅಲ್ಲಿ 11ಕ್ಕೆ ಬರೋದ್ರೊಳಗೆ 10ರ ತನಕ ಎಲ್ಲ ನಾಶ ಆಗಿರ್ತದೆ. 11ರೊಳಗೆ ಏನ್ ಕ್ಷಾಯಿಕ ಚಾರಿತ್ರ 11ರಲ್ಲಿ ಬಂದ್ರೆ ಅದಕ್ಕೆ ಕ್ಷಾಯಿಕ ಅಲ್ಲೇ ಕ್ಷೀಣಮೋಹ ಅಂತ ಹೇಳುವುದಾಗ್ತದೆ ಪ್ರಸಂಗ. ಮೋಹನೇ ಕರ್ಮ ಇದೆಯಲ್ಲ, ಅಲ್ಲಿ ನಾಶ ಆಗಿಲ್ಲಲ್ಲ. ಅದಕ್ಕಲ್ಲಿ ಕ್ಷಾಯಿಕ ಚಾರಿತ್ರ ಇದ್ರೆ ಮೋಹನೇ ಕರ್ಮ ನಾಶ ಆಗ್ತಿತ್ತು. ಅದಕ್ಕೆ ಕ್ಷಾಯಿಕ ಚಾರಿತ್ರ ಇರೋದಿಲ್ಲ. 11ನೇ ಗುಣಸ್ಥಾನಕ್ಕೆ ಹೋದವರಲ್ಲಿ ಉಪಶಮ ಚಾರಿತ್ರ ಒಂದೇ ಇರೋದು. ಬೇಕಾದ್ರೆ ಕ್ಷಾಯಿಕ ಸಮ್ಯಕ್ತ್ವ ಇರಬಹುದು. ಚಾರಿತ್ರ 11ರಲ್ಲಿ ಇರ್ಬೇಕಾದ್ರೆ ಅದು ಉಪಶಮ ಚಾರಿತ್ರವೇ ಇರಬೇಕು. 12ರಲ್ಲಿ ಮೋಹ ನಾಶ ಆಗಿದೆ ಅಲ್ಲ, ಮೋಹ ನಾಶ ಮಾಡೋದು. ನಾಶ ಅಂದ್ರೆ ಇದು ಕನ್ನಡದಲ್ಲಿ ನಾಶ ಅಂತೇವೆ. ಕ್ಷಯ ಅಂದ್ರೇನು ನಾಶ ಇದೆ ಅಲ್ಲ. ಮೋಹ ನಾಶ ಆದದ್ರೆ ಹೆಸರು ಕ್ಷಾಯಿಕ. ಅದು ಮೋಹ ನಾಶ ಮಾಡುವಂತದ್ದು ಏನದು? ಚಾರಿತ್ರ. ಹಾಗಾಗಿ ಕ್ಷಾಯಿಕ ಚಾರಿತ್ರ ಕ್ಷೀಣ ಮೋಹ. ಕ್ಷೀಣ ಅಂದ್ರೆ ನಾಶ ಆಗಿರೋದು. ಏನ್ ನಾಶ ಆಗಿದೆ? ಮೋಹ ನಾಶ ಆಗಿದೆ. ಅದು ಯಾವ್ದ್ರಿಂದ ಆಯ್ತು? ಚಾರಿತ್ರದಿಂದ ಆಯ್ತು. ನಾಶ ಮಾಡುವಂತ ಚಾರಿತ್ರಕ್ಕೆ ಹೆಸರೇನು? ಕ್ಷಾಯಿಕ ಚಾರಿತ್ರ. ಇಷ್ಟೇ ಇರೋದು. ಹ್ಮ್ 13 ಸಯೋಗ ಕೇವಲಿ ಗುಣಸ್ಥಾನ. ಔಪಶಮಿಕ ಭಾವಗಳಿರೋದಿಲ್ಲ. ಕ್ಷಾಯಿಕ ಭಾವಗಳು 9. ಕ್ಷಯೋಪಶಮಿಕ ಭಾವ ಇರೋದಿಲ್ಲ. ಔದಯಿಕ 3, ಪಾರಿಣಾಮಿಕ 2, ಒಟ್ಟು 14 ಭಾವಗಳು. ಇನ್ನು 13ನೇ ಗುಣಸ್ಥಾನ. 13ನೇ ಗುಣಸ್ಥಾನ ಅರಿಹಂತ ಪರಮೇಷ್ಠಿಗಳ ಗುಣಸ್ಥಾನ. 12ರ ತನಕ ಮುನಿ ಮಹಾರಾಜರು, 13 ಮತ್ತು 14 ಅರಿಹಂತ ಭಗವಾನರು. ಈಗ ಸಹಯೋಗ ಕೇವಲಿ ಅಂತಂದ್ರೆ 13ನೇ ಗುಣಸ್ಥಾನದಲ್ಲಿರುವ ಭಗವಾನರು, ಯೋಗ ಸಹಿತರಾದಂತಹ ಕೇವಲಿ ಭಗವಾನರು. ಅವರಿರುವಂತಹ ಸ್ಥಾನ ಸಹಯೋಗ ಕೇವಲಿ ಗುಣಸ್ಥಾನ. ಅಲ್ಲಿ ಈ 53 ಭಾವಗಳ ಪೈಕಿ ಯಾವ್ಯಾವ ಇರಬಹುದು ಅಂತ ಹೇಳ್ತಾರೆ. ಕೇವಲಿ ಭಗವಾನರ ಬಳಿ, ಸಯೋಗ ಕೇವಲಿ ಭಗವಾನರ ಬಳಿ ಔಪಶಮಿಕ ಭಾವಗಳು ಒಂದೂ ಇರೋದಿಲ್ಲ. ನೆನಪಿಟ್ಕೊಳ್ಳಿ, ಕೇವಲಿ ಭಗವಾನರ ಹತ್ತಿರ ಔಪಶಮಿಕ ಭಾವಗಳು ಒಂದೂ ಇರೋದಿಲ್ಲ. ಅರಿಹಂತ ಭಗವಾನರಲ್ಲಿ ಸಮ್ಯಕ್ತ್ವ ಯಾವುದಿದೆ? ಯಾವುದಿದೆ? ಔಪಶಮಿಕದಲ್ಲಿ 2 ಭಾವ ಇದಾವಲ್ಲ, ಔಪಶಮಿಕ ಸಮ್ಯಕ್ತ್ವ, ಔಪಶಮಿಕ ಚಾರಿತ್ರ ಇದ್ರೆ ಇವೆರಡ ಇರ್ಬೇಕಾಗಿತ್ತು. ಔಪಶಮದ ಅವಸ್ಥಾ 11ನೇ ಗುಣಸ್ಥಾನಕ್ಕೆ ಮುಗಿತದು. ಆದ್ರೆ ಇಲ್ಲಿ ಕರ್ಮಗಳು ಕ್ಷಯ ಆಗಿವೆ. ಅರಿಹಂತ ಆಗ್ಬೇಕು ಅಂದ್ರೆ ಕರ್ಮಗಳನ್ನ ನಾಶ ಮಾಡಿದಾಗ ಆಗ್ತಾರೆ. ಮೋಹನೀಯ ಕರ್ಮವನ್ನ ನಾಶ ಮಾಡಬೇಕು. ಇಲ್ಲಿ ಉಪಶಮ ಮಾಡುವಂತದ್ದು ಏನೂ ಇಲ್ಲ, ಯಾಕಂದ್ರೆ ಮೋಹನೀಯ ಕರ್ಮ ನಾಶ ಆಗಿ ಹೋಗಿದೆ. ಹಾಗಾಗಿ ಔಪಶಮಿಕ ಭಾವಗಳು ಒಂದೂ ಇಲ್ಲ. ಆಮೇಲೆ ಕ್ಷಾಯಿಕ ಭಾವಗಳು. ಕ್ಷಾಯಿಕ ಅಂದ್ರೆ ಕರ್ಮಗಳ ನಾಶದಿಂದ ಉಂಟಾದ ಭಾವಗಳು, ಗುಣಗಳು, ಭಾವಗಳು. ಕರ್ಮಗಳ ನಾಶದಿಂದ ಉಂಟಾದ ಭಾವಗಳು 9. ಕ್ಷಾಯಿಕ ನವಕ್ಷಾಯಿಕ ಲಬ್ಧಿಗಳು ಅಂತ ಕರೀತಾರಲ್ಲ, ಅವೇ 9 ಕ್ಷಾಯಿಕ ಭಾವಗಳು. ಕ್ಷಾಯಿಕ ಭಾವಗಳು ಎಷ್ಟು ಕರ್ಮಗಳ ನಾಶ ಆಗಿವೆ ಇಲ್ಲಿ? 63 ಕರ್ಮ ಪ್ರಕೃತಿ ನಾಶ ಆಗಿದೆ. ಟೋಟಲ್ 8 ಪೈಕಿ 4 ಕರ್ಮಗಳು ನಾಶ ಆಗಿವೆ.
4 ಘಾತಿ ಕರ್ಮಗಳು ನಾಶ. 4 ಘಾತಿ ಕರ್ಮಗಳು. 4 ಕರ್ಮ ನಾಶ ಮಾಡಿದ್ದರ ಫಲ ಅವರಿಗೆ 9 ಕ್ಷಾಯಿಕ ಲಬ್ಧಿಗಳು ಪ್ರಾಪ್ತ ಆಗಿವೆ ಅಥವಾ ಕ್ಷಾಯಿಕ ಭಾವಗಳು ಉಂಟಾಗಿವೆ. ನೋಡ್ರಿ, ಮೋಹನೀಯ ಕರ್ಮ ನಾಶ ಮಾಡಿದ್ರಿಂದ ಯಾವ ಗುಣ ಬಂದವರಿಗೆ? ಕ್ಷಾಯಿಕ ಸಮ್ಯಕ್ತ್ವ, ಕ್ಷಾಯಿಕ ಚಾರಿತ್ರ ಬಂತು. ತಿಳಿತು? ಹಾ. ಜ್ಞಾನಾವರಣ ಕರ್ಮ ನಾಶ ಮಾಡಿದ್ರಿಂದ ಅನಂತ ಜ್ಞಾನ ಅಥವಾ ಕೇವಲ ಜ್ಞಾನ ಅಥವಾ ಅನಂತ ಜ್ಞಾನ ಏನಾದ್ರೂ ಕರಿಬಹುದು. ಕ್ಷಾಯಿಕ ಜ್ಞಾನ ಆಯ್ತು. ಎಷ್ಟಾಯ್ತು? 3 ಆಯ್ತು. ದಕ್ಷಿಣಾವರಣ ಕರ್ಮ ನಾಶ ಮಾಡಿದ್ರಿಂದ ಕ್ಷಾಯಿಕ ದರ್ಶನ ಅಥವಾ ಅನಂತ ದರ್ಶನ, ಕ್ಷಾಯಿಕ ದರ್ಶನ, ಕೇವಲ ದರ್ಶನ ಏನಾದ್ರೂ ಹೇಳ್ಬಹುದು. ಆಮೇಲೆ ಅಂತರಾಯ ಕರ್ಮ ನಾಶ ಮಾಡಿದ್ರಿಂದ 5 ಕ್ಷಾಯಿಕ ಮತ್ತು ಕ್ಷಾಯಿಕ ಲಬ್ಧಿ 9ರಲ್ಲಿ ಲೆಕ್ಕ ಹಾಕ್ಬೇಕಲ್ಲ ಇವಾಗ. 9ನ್ನ ಹೆಂಗ್ ಮಾಡಿದ್ದಾರೆ ಅಂದ್ರೆ, ಹೀಗೆ ಆ ಕರ್ಮಗಳನ್ನ, ಆ ಅಂತರಾಯ ಕರ್ಮದಲ್ಲಿ 5 ವೆರೈಟಿ ಇತ್ತಲ್ಲ, ಕ್ಷಾಯಿಕ ದಾನ, ಕ್ಷಾಯಿಕ ಲಾಭ, ಕ್ಷಾಯಿಕ ಭೋಗ, ಕ್ಷಾಯಿಕ ಉಪಭೋಗ, ಕ್ಷಾಯಿಕ ವೀರ್ಯ, ಈ ಗುಣಗಳು ಪ್ರಾಪ್ತ ಆದವು ಅವರಿಗೆ. ನೋಡ್ರಿ, ನಾವು ಹೇಳ್ತೇವೆ ನಮ್ಮ ದೇವರು ಏನೋ ಕೊಡುವುದಿಲ್ಲ ಅಂತ ಅಂತಿರ್ತೇವೆ, ನಾವು ಯಾವಾಗಾದ್ರೂ ಅಂತಿರ್ತೇವೆ. ನಿಜವಾಗ್ಲೂ ನಮ್ಮ ದೇವರು ಕೊಡುವಷ್ಟು ಯಾವ ದೇವರು ಕೊಡಲಿಕ್ಕೆ ಶಕ್ತಿ ಇಲ್ಲ. ಯಾಕಂದ್ರೆ ನಮ್ಮ ದೇವರ ಬಳಿ ಕ್ಷಾಯಿಕ ಭೋಗೋಪಭೋಗ ಸಾಮಗ್ರಿ ಇದಾವೆ, ಎಂದೂ ನಾಶ ಆಗಲಾರ್ದಷ್ಟಿದೆ, ಅನಂತ ರೂಪದಲ್ಲಿದ್ದಾವೆ. ಎಷ್ಟು ಕೊಟ್ಟರು ಅದು ಮುಗಿಯೋದೇ ಇಲ್ಲ. ತಗೊಳ್ಳೋರಿಗೆ ಜೋಳಿಗೆ ಕಡಿಮೆ ಬೀಳ್ತದೆ ಹೊರತಾಗಿ ಕೊಡೋರಿಗೆ ಅವ್ರಿಗೆ ಕೊಡೋದು ಅವಶ್ಯಕತೆ ಇಲ್ಲ. ಅವರ ಬಳಿ ಹೋಗಿ ನನಗೆ ಅವರನ್ನು ಕಣ್ತುಂಬ ಮನಸ್ಸು ತುಂಬಿಕೊಂಡ್ರೆ ಸಾಕು, ತಾನೇ ಜೋಳಿಗೆ ತುಂಬ್ತಾ ಇರ್ತದೆ. ಅಂತಹ ಅದ್ಭುತ ಶಕ್ತಿ ಅವರಿಗಿದೆ. ಕ್ಷಾಯಿಕ ದಾನ ಗುಣ ಇದೆ ಅವರಲ್ಲಿ. ಇವತ್ತು ಸಾಕು ನಾಳೆ ಬಾ ಅನ್ನುವಂತ ಪ್ರಮೇಯನೇ ಇಲ್ಲ ಅವರಲ್ಲಿ. ಕ್ಷಾಯಿಕ ದಾನ ಇದೆ, ನಿರಂತರವಾಗಿ ಅನಂತ ದಾನ ಕೊಡ್ತಾರೆ ಅವರು. ಕ್ಷಾಯಿಕ ಲಾಭ ಇದೆ, ಅಂದ್ರೆ ಅವರಿಗೆ ಎಂದೂ ಕಡಿಮೆ ಬೀಳುವುದೇ ಇಲ್ಲ ಕೊಡುವಂತದ್ರಲ್ಲಿ. ಕ್ಷಾಯಿಕ ಭೋಗಿದೆ, ಅಂದ್ರೆ ಎಂದೂ ಮುಗಿಯೋದಿಲ್ಲ. ಅವರ ಭೋಗದಲ್ಲಿ ಎಂದೂ ಕಡಿಮೆ ಆಗೋದಿಲ್ಲ, ಅವರ ಉಪಭೋಗದಲ್ಲಿ ಎಂದೂ ಕಡಿಮೆ ಆಗೋದಿಲ್ಲ, ಅವರ ಶಕ್ತಿಯಲ್ಲಿ ಎಂದೂ ಕಡಿಮೆ ಆಗೋದಿಲ್ಲ. ಇಷ್ಟೆಲ್ಲ ಭರ್ಪೂರ್ ಕೊಡ್ತಾರೆ. ತಗೊಳ್ಳಿಕ್ಕೆ ನಾವು ಎಂಟ್ರೆನ್ಸ್ ಟೆಸ್ಟ್ ಪಾಸ್ ಆಗಬೇಕು. ತಿಳಿತು? ಆ ಎಂಟ್ರೆನ್ಸ್ ಟೆಸ್ಟ್ ಪಾಸ್ ಆದೆವು ಅಂತಂದ್ರ ಅವ್ರು ಕೊಡೋದನ್ನ ತೆಗೆದುಕೊಳ್ಳುವ ಅರ್ಹತೆ ಬರ್ತದೆ. ಅವ್ರು ಕೊಡ್ತಾರೆ ಅನ್ನೋ ತಿಳಿತದೆ. ಅವಾಗ ಎಷ್ಟು ಬೇಕಾದಷ್ಟು ತಗೋಬಹುದು. ಹೀಗೆ ಕ್ಷಾಯಿಕ ಲಬ್ಧಿಗಳಿದಾವ ಅವ್ರ ಹತ್ರ. ಎಷ್ಟಿದಾವು? ಕ್ಷಾಯಿಕ ಭಾವಗಳು 9 ಇದಾವೆ. ಹೀಗೆ ತಿಳ್ಕೋಬೇಕು. ಇನ್ನ ಅರಿಹಂತ ಭಗವಾನ್ರು 13ನೇ ಗುಣಸ್ಥಾನದ ಭಗವಾನ್ರಲ್ಲಿ ಕ್ಷಾಯೋಪಶಮಿಕ ಭಾವಗಳು ಒಂದೂ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ ಕರ್ಮಗಳ ನಾಶ ಆಗಿದೆ. ಅಲ್ಲಿ ಕ್ಷಯೋಕ್ಷಮ ಮಾಡುವಂಥದ್ದೇನು ಉಳಿದಿಲ್ಲ. ಯಾವ ಕರ್ಮ ಕ್ಷಯೋಕ್ಷಮ ಮಾಡ್ಬೇಕಾಗಿತ್ತು ಆ ಕರ್ಮಗಳೆಲ್ಲ ನಾಶ ಆಗಿವೆ. ಅದಕ್ಕಾಗಿ ಕ್ಷಾಯಿಕ ಭಾವಗಳು ಬಂದಿವೆ. ಕ್ಷಾಯೋಪಶಮಿಕ ಭಾವ ಒಂದು ಇಲ್ಲ. ನೋಡ್ರಿ, ಕ್ಷಾಯೋಪಶಮಿಕ ಯಾವ್ಯಾವ್ದ್ರಲ್ಲಿ ಆಗುವಂಥದ್ದು ಇರ್ತಿತ್ತು. ಮೋಹನೀಯದ್ರಲ್ಲಿ ಕ್ಷಯೋಪಶಮಿಕ ಆಗ್ಲಿಕ್ಕೆ ಶಕ್ತಿ ಇತ್ತು, ಅದಂತೂ ಮೋಹನೀಯ ಕರ್ಮ ಮೊದಲೇ ನಾಶ ಆಗಿದೆ. ಜ್ಞಾನಾವರಣ ಕ್ಷಯೋಕ್ಷಮ ಮಾಡ್ಬೇಕಾಗಿತ್ತು, ಆ ಜ್ಞಾನಾವರಣನೂ ನಾಶ ಆಗಿದೆ. ದರ್ಶನಾವರಣ ಕ್ಷಯೋಕ್ಷಮ ಮಾಡೋದಿತ್ತು, ಅದು ನಾಶ ಆಗಿ ಹೋಗಿದೆ. ಆಮೇಲೆ ಅಂತರಾಯ ನಾಶ ಕ್ಷಯೋಕ್ಷಮ ಆಗ್ತಿತ್ತು, ಮಾಡ್ಬೇಕಾಗಿತ್ತು, ಅದ ಅಂತರಾಯನೂ ನಾಶ ಆಗಿದೆ. ಇನ್ನು ಕ್ಷಯೋಕ್ಷಮ ಮಾಡುವಂಥದ್ದು ಏನಿಲ್ಲ ಅಲ್ಲಿ. ತಿಳಿದ್ರಿ? ಆಮೇಲೆ ಔದೈಕ ಭಾವ ನೆನಪಿಟ್ಕೊಡ್ರಿ. ಕರ್ಮದ ಉದಯ, ಔದೈಕ ಭಾವ ಅಂದ್ರೆ ಕರ್ಮದ ಉದಯ ಇರುವಂತ ಭಾವ ಅರಿಹಂತ ಭಗವಂತರಲ್ಲೂ ಇದೆ. ಯಾರಲ್ಲಿದೆ? ಭಗವಂತರಲ್ಲಿಯೂ ಕರ್ಮದ ಉದಯ ಇದೆ. ಇದು ನನಗೆ ಎಂತ ಕರ್ಮ ಇದೆ ನನಗ ಬಂತು ಅನ್ಬೇಡ್ರಿ. ಅರಿಹಂತ ಭಗವಂತರಲ್ಲೂ ಕರ್ಮದ ಉದಯ ಇದೆ. ಆದ್ರೆ ನಮ್ಮ ಕರ್ಮಕ್ಕೂ ಅವ್ರ ಕರ್ಮಕ್ಕೂ ಒಂದಿಷ್ಟು ವ್ಯತ್ಯಾಸ ಇದೆ, ಬಹಳಷ್ಟು ವ್ಯತ್ಯಾಸ ಇದೆ.
ನೋಡ್ರಿ, ನಾವು ಮನುಷ್ಯರಿದ್ದೇವೆ, ನಮ್ಮಲ್ಲೂ ಮನುಷ್ಯ ಗತಿ ನಾಮ ಕರ್ಮ ಇದೆ. ಅರಿಹಂತ ಭಗವಾನರಲ್ಲೂ ಗತಿ ನಾಮ ಕರ್ಮದ ಉದಯ ನಡೀತಾ ಇದೆ. ತಿಳಿದ್ರಿ? ಅರಿಹಂತ ಭಗವಾನರಲ್ಲೂ ಮನುಷ್ಯಗತಿ ಅನ್ನುವಂತ ಕರ್ಮ ಉದಯದಲ್ಲಿದೆ. ಮನುಷ್ಯರು ಹೌದಲ್ಲ ಅವರು? ಮನುಷ್ಯಗತಿಯಲ್ಲೇ ಇದ್ದಾರಲ್ಲ. ಮೋಹನೀಯ ಕರ್ಮದ ಇಲ್ಲದ ಕಾರಣದಿಂದ ಕಷಾಯಗಳೂ ಇಲ್ಲ, ವೇದಗಳೂ ಇಲ್ಲ. ಅರಿಹಂತರಲ್ಲಿ ಕಷಾಯ ಇದಾವೇನು? ಇಲ್ಲ. ಕಷಾಯಗಳು ಇಲ್ಲ, ವೇದಗಳು ಇಲ್ಲ. ಯಾಕಂದ್ರೆ ಮೋಹನೀಯ ಕರ್ಮ ನಾಶ ಆಗಿ ಹೋಗಿದೆ. ಮೋಹನೀಯ ಕರ್ಮ ನಾಶವಾಗಿದ್ದರ ಕಾರಣದಿಂದ ಮಿಥ್ಯಾ ದರ್ಶನವೂ ಕೂಡ ಇರುವುದಿಲ್ಲ. ಜ್ಞಾನಾವರಣ ಕರ್ಮ ನಾಶ ಆದದ್ರಿಂದ ಅಜ್ಞಾನ ಭಾವವೂ ಅವರಲ್ಲಿಲ್ಲ. ಕೇವಲ ಜ್ಞಾನಿ ಆದ್ರೂ ಮುಗೀತು. ಜ್ಞಾನಿ ಆದ್ರೂ ಮುಂದೆ ಇನ್ಯಾವ ಜ್ಞಾನ ಇಲ್ಲ, ಅದೇ ಫೈನಲ್ ಜ್ಞಾನ. ಆಮೇಲೆ ಅಸಂಯಮ ಕೂಡ ಅವರಲ್ಲಿಲ್ಲ, ಸಂಪೂರ್ಣ ಸಂಯಮ ಇದ್ದಾರೆ ಅವರು. ಆಮೇಲೆ ಅಸಿದ್ಧತ್ವ ಭಾವ ಇದೆ. ನೋಡು, ಕೇವಲಿ ಭಗವಾನ್ರಲ್ಲೂ ಅಸಿದ್ಧತ್ವ ಭಾವ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಕರ್ಮ ಸಹಿತ ಇದ್ದಾರೆ, ಅಘಾತಿ ಕರ್ಮ ಸಹಿತ ಇದಾರಲ್ಲ, ಶರೀರ ಸಹಿತ ಇದಾರಲ್ಲ, ಅದಕ್ಕೆ ಅಸಿದ್ಧತ್ವ ಭಾವ ಇದೆ ಅಂತ ಹೇಳಿದ್ದಾರೆ. ಸ್ವಲ್ಪ ಚಿಂತನೆ ಮಾಡುವಂತದ್ದು ಒಂದು ವಿಷಯ ಕೊಡ್ತೇವೆ, ಚರ್ಚೆ ಮಾಡ್ತೇವೆ. ಯಾವಾಗ್ಲಾದ್ರೂ ಕಣ್ಣು ಮುಚ್ಕೊಂಡು ಶಾಂತವಾಗಿ ಕೂತ್ಕೊಂಡಾಗ ಅದ್ರ ಬಗ್ಗೆ ಚಿಂತನೆ ಮಾಡಿ ನೋಡಿ. ಎಷ್ಟೋ ವರ್ತಮಾನದಲ್ಲಿ ಇಂಥದೊಂದು ವಿಪರೀತ ಚರ್ಚೆ ನಡೀತಾ ಇರ್ತದೆ. ನನಗೆ ಪೂಜೆ ಮಾಡುವ ಅವಶ್ಯಕತೆ ಇಲ್ಲ, ನನಗೆ ಆ ವ್ರತ ಧಾರಣೆ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂತ ವಿದ್ವಾನರುಗಳು ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ. ಅವರು ತಮ್ಮಂತಾವು ಸಿದ್ಧರಿಗೆ ಸಮಾನ, ಸಿದ್ಧರೇ ಸಮಾನ, ನಾನು ಸಿದ್ಧನೇ ಇದ್ದೇನೆ ಅನ್ನುವ ರೀತಿಯಲ್ಲಿ ವರ್ತನೆ ನಡೀತಾ ಇರ್ತದೆ. ಇಲ್ಲಿ ಸಿದ್ಧಾಂತವನ್ನ ಅಧ್ಯಯನ ಮಾಡುವುದರಿಂದ ಏನ್ ಲಾಭ ಆಗ್ತದೆ ಅಂದ್ರೆ ಮೂಢತನವೆಲ್ಲ ಬಿಟ್ಟು ಹೋಗ್ತದೆ. ಸಿದ್ಧಾಂತವನ್ನ ಚರ್ಚೆ ಮಾಡುವುದರಿಂದ ಸಯೋಗ ಕೇವಲಿ ಭಗವಂತನ ವಿಷಯದಲ್ಲಿ ಹೇಳ್ತಿದ್ದಾರೆ. ಅಂದಿನ ಆಚಾರ್ಯ ಮಹಾರಾಜರುಗಳು ಹೇಳ್ತಾ ಬಂದಿದ್ದಾರೆ, ಅರಿಹಂತ ಭಗವಾನರಲ್ಲಿಯೂ ಕೂಡ ಅಸಿದ್ಧತ್ವ ಇದೆ ಅಂತ ಹೇಳಿದ್ದಾರೆ. ನಾವು ಸಂಸಾರದಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಒದ್ದಾಡ್ಕೊಂಡು ಬಿದ್ದಾಡ್ಕೊಂಡು ನಾನು ಸಿದ್ಧ ಭಗವಾನ್, ನನಗೆ ಯಾವುದರ ಅವಶ್ಯಕತೆನೂ ಇಲ್ಲ ಅಂತ ಮೆರಿತಾ ಇರ್ತೇವೆ. ಇದು ಮೂರ್ಖತನವೇ ಹೌದಲ್ಲ? ಇದ್ರ ಬಗ್ಗೆ ಚಿಂತನೆ ಮಾಡ್ತೀರಿ? ಆಮೇಲೆ ಲೇಷ ಸಯೋಗ ಕೇವಲಿ ಅರಿಹಂತ ಭಗವಾನರಲ್ಲಿ ಒಂದು ಲೇಷ ಕೂಡ ಇದೆ ಅಂತ ಹೇಳಿದ್ದಾರೆ. ಅತ್ಯಂತ ಪರಮ ಶುಕ್ಲ ಲೇಷ ಇದೆ, ಅದು ಒಂದಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಔದೈಕ ಭಾವದಲ್ಲಿ ಯಾವ್ಯಾವ್ದಿದ್ದಂಗಾಯ್ತು? ಒಂದು ಗತಿ, ಲೇಷ, ಮೂರು ಭಾವಗಳು ಅಥವಾ ಮೂರು ಕರ್ಮಗಳು ಉದಯದಲ್ಲಿವೆ ಅವರಲ್ಲಿ. ಕರ್ಮ ಇದೆ ಅದು. ಔದೈಕ ಭಾವ ಅಂದ್ರೆ ಯಾವ ಭಾವದಿಂದ ಕರ್ಮ ಇದೆ ಅದು ಆ ಭಾವ ಇರೋದ್ರಿಂದನೇ ಆ ಕರ್ಮ ಇದೆ. ನಾನು ಮೂರ್ಖ ಇದ್ದೇನೆ ಅಂದ್ರೆ ನನ್ನಲ್ಲಿ ಮೂರ್ಖತನದ ಭಾವಗಳಿದೆ, ಅದಕ್ಕೆ ನಾನು ಮೂರ್ಖನಿದ್ದೇನೆ. ನಾನು ಹೀಗೆ ಯಾಕೆ ಇದ್ದೇನೆ, ನಾನು ನನ್ನಲ್ಲಿ ಹೀಗೆ ಇಂತಹ ಭಾವಗಳಿವೆ, ಅದಕ್ಕೋಸ್ಕರ ನಾನು ಹೀಗೆ ಇದ್ದೇನೆ. ಅರ್ಥ ಆಯ್ತು? ಆಮೇಲೆ ಪಾರಿಣಾಮಿಕ ಭಾವಗಳು. ಇನ್ನು ಪಾರಿಣಾಮಿಕ ಭಾವದಲ್ಲಿ ಅಂದ್ರೆ ಅರಿಹಂತ ಭಗವಾನ್ ಜೀವತ್ವದಿಂದ ಜೀವಿಸ್ತಾ ಇದ್ದಾರೆ, ಅದೊಂದು ಪಾರಿಣಾಮಿಕ ಭಾವ. ಇನ್ನು ಅವರಲ್ಲಿ ರತ್ನತ್ರಯದ ಉತ್ಕೃಷ್ಟ ಸ್ಥಿತಿಗಳ ನಿರ್ಮಾಣ ಆಗಿವೆ, ಭವ್ಯತ್ವ ಇದೆ. ಹಾಗಾಗಿ ಭವ್ಯತ್ವ ಪಾರಿಣಾಮಿಕ ಭಾವವು ಅವರಲ್ಲಿದೆ. ಈ ಎರಡು ಭಾವಗಳು ಯಾವ್ಯಾವ ಭಾವ ಇದ್ದಂಗಾಯ್ತು ಟೋಟಲ್ದಾಗ? ಕ್ಷಾಯಿಕದ್ದು 9, ಔದೈಕದ್ದು 3, 12 ಆಯ್ತು. ಆಮೇಲೆ ಪಾರಿಣಾಮಿಕದ್ದು 2, ಎಷ್ಟಾಯ್ತು? 14 ಭಾವಗಳು ಅರಿಹಂತ ಭಗವಾನರಲ್ಲಿ ಇರುತ್ತವೆ. 53ರ ಪೈಕಿ 14 ಭಾವಗಳು ಮಾತ್ರ ಇರುತ್ತವೆ. ತಿಳಿತು? ಒಂದನ್ನು
ಇದು ಅದು ಕ್ಷಾಯಿಕ ಇದು ಕೈವಕ್ಕೆ ಇದ್ರಲ್ಲ ನಾನು ನೋಡಕ್ಕೆ ಅರಿಹಂತ ಭಗವಂತ 4 ಘಾತಕರ್ಮ ನಾಶ ಆಗಿರುತ್ತೆ. ಆದರೆ ಅವ್ರಿಗೂ ಕ್ಷಾಯಿಕ ಭಾವ ಇರೋದ್ರಿಂದ ನಾವೇನು ಅಂದರೆ ನಾವು ಕೇಳೋದು ಬಿಡೋದು ಅಂತಲ್ಲ, ಅವ್ರಿಗೆ ಅನಂತ ಧನ ಕೊಡೋ ಶಕ್ತಿ ಇದೆ ಅಂತ ಹೇಳಿದ್ರಿ. ಅಂದರೆ ಅದರ ಅರ್ಥ ಈಗ ನಾವು ಈಗ ದೇವರೆಲ್ಲ ಕಡೆ ಸ್ಥಾಪನೆ ಆಗಿರುತ್ತೆ. ದೇವಸ್ಥಾನದಲ್ಲಿ ನೋಡೋದೆಲ್ಲ ಪಂಚಕಲ್ಯಾಣದಲ್ಲಿ ನೋಡೋದೆಲ್ಲ ಅರವಂತ ಭಗವಂತರಲ್ಲ. ಸೊ ಈಗ ನಾವು ಸಾಂಸಾರಿಕವಾಗಿ ಏನಾದರೂ ಕೇಳಿದ್ರೆ ಅದು ತಪ್ಪಾಗತ್ತಿಲ್ಲ. ಬಟ್ ಅಂದರೆ ಅವ್ರು ಕೊಡ್ತಾರೆ ಅಂತ ಹೇಳಿದ್ರೆ ಹೇಗೆ ನಾವು ಕೇಳ್ದಿರೋ ಕೊಡ್ತಾರೋ ಅಥವಾ ಅವ್ರ ದರ್ಶನದಿಂದನೇ ನಮ್ಗದು ನಾವು ಕೇಳ್ಬೋದ್ರಿ. ನಮ್ಮ ಭಗವಾನರಲ್ಲಿ ಎಂತ ಶಕ್ತಿ ಇದೆ ಇಲ್ಲ, ಭಕ್ತರಿಗೆ ಕೇಳುವ ಕಷ್ಟವೂ ಬೇಡ ಅಂತ ಹೇಳಿದ್ದಾರೆ ಅವರು. ಬೇರೆ ಬೇರೆ ದೇವರುಗಳು ಹೆಂಗಿದ್ದಾರೆ, ಬೇರೆ ಅನ್ಯ ದೇವರುಗಳೆಲ್ಲ ವಸ್ತ್ರಧಾರಿ ದೇವರುಗಳು, ಅವ್ರನ್ನ ಕೇಳ್ಬೇಕು, ಅವರಿಗೆ ರಿಕ್ವೆಸ್ಟ್ ಮಾಡ್ಬೇಕು, ಅವ್ರಿಗೊಂದು ಸಮ್ಮಾನ ಕೊಡ್ಬೇಕು, ಮನೆ ಕರ್ಕೊಂಡು ಸತ್ಕಾರ ಮಾಡ್ಬೇಕು. ಇದನ್ನೆಲ್ಲ ಮಾಡಿದಾಗ ಕೊಡುವವರು ಕೊಡ್ತಿರ್ತಾರೆ. ರಾಜ ಆಗಲಿ, ಕೊಡುವ ಯಾರಾದ್ರೂ ಹಿಂದಿನ ಪೂರ್ವಜರಾಗಲಿ ಯಾರೇ ಆಗಲಿ, ಅವರಿಗೆ ರಿಕ್ವೆಸ್ಟ್ ಮಾಡಿದಾಗ ಕೊಡು, ಅದು ಕೇಳಿದಷ್ಟು ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅರಿಹಂತ ಭಗವಾನ್ ಹೆಂಗಿದ್ದಾರೆ ಅಂತಂದ್ರೆ ಕೇಳುವ ಅವಶ್ಯಕತೆನೂ ಇಲ್ಲ ಅಂತ ಹೇಳಿದ್ದಾರೆ ಅವರು. ಯಾಕೆ ಅಂದ್ರೆ ಅವರನ್ನ ಯಾರು ಹೃದಯದಲ್ಲಿ ಧಾರಣೆ ಮಾಡಿದಾರೋ ಕೇಳದೇನೆ ಎಲ್ಲ ಸಿಗ್ತಾ ಹೋಗುತ್ತೆ. ಅಂತಹ ಕರುಣಾಮಯಿ ಇದ್ದಾರೆ. ನಾನು ಹೇ ಭಗವಂತ, ನಿನ್ನಂಥ ದೇವರು ಇಲ್ಲವೇ ಇಲ್ಲ 3 ಲೋಕದಾಗ. ವೀತರಾಗ ಪರೋ ದೇವೋ ನ ಭೂತೋ ನ ಭವಿಷ್ಯತಿ. ಇದು ಒಂದು ಭಾವ ಬಂತು ಅಂತಂದ್ರೆ ವೀತರಾಗ ನಿನ್ನಗೆ ಸಮಾನ ಆದಂತಹ ದೇವ ಎಂದೂ ಆಗಿಲ್ಲ. ಭೂತ ಕಾಲದೊಳಗ ಮುಂದೆ ಭವಿಷ್ಯತ್ ಕಾಲದೊಳಗೂ ಆಗಂಗಿಲ್ಲ. ಅಂಥ ದೇವ ನೀನು, ದೇವಾನಿದೇವ. ಇಷ್ಟು ಭಾವ ಬಂತು ಅಂದ್ರ ನಾವು ಕಲ್ಪನೆ ಮಾಡಲಾರದಂಥದ್ದೆಲ್ಲ ಕೊಟ್ಟು ಬಿಡ್ತಾರೆ ಅದ್ರಲ್ಲಿ. ನಾವು ಕೇಳುವಾಗಲೂ ಕೂಡ ನಮ್ಮ ಬುದ್ಧಿ ಎಷ್ಟಿದೆ ಅಷ್ಟೇ ಕೇಳೋದಲ್ಲ. ಹೈ ಲೆವೆಲ್ ಬೇಕು ಅಂತಂದ್ರೆ ನಮ್ಗೆ ಹೈ ಲೆವೆಲ್ ಬುದ್ಧಿ ಇರ್ಬೇಕಲ್ಲ. ಇನ್ನು ಭಗವಂತ ಹೆಂಗಿದ್ದಾರೆ ಅಂತಂದ್ರೆ ಈ ಜೀವ ಯಥಾರ್ಥವಾಗಿ ವಿಚಾರ ಮಾಡ್ತಿದೆ ಅಂತಂದ್ರೆ ಇದರಲ್ಲಿ ತಗೊಳ್ಳೋ ಶಕ್ತಿ ಬರ್ತಾ ಇದೆ ಅಂತ ಭಗವಂತರಿಗೆ ಗೊತ್ತಾಗಿರ್ತದೆ. ಹಾಗಾಗಿ ನಾವು ಅವರನ್ನ ಕಣ್ತುಂಬ ಅವ್ರ ಮುಂದೆ ನಿಂತ್ಕೊಂಡು ಮನಸ್ಸು ತುಂಬಿಕೊಳ್ತಾ ಇದ್ರೆ ಸಾಕು, ನಮಗೆ ಜನ್ಮ ಜನ್ಮಾಂತರ ಅಲ್ಲ ಮೋಕ್ಷಕ್ಕೆ ಹೋಗುವಷ್ಟು ಒಮ್ಮೆ ಕೊಟ್ಟು ಬಿಡ್ತಿರ್ತಾರ. ಮತ್ತೆ ಈಗ 1 ಟೈಮ್ ತಗೋರಿ, ಇನ್ನೊಂದ್ ಟೈಮ್ ಬಿಡ್ರಿ, ಹಿಂಗೂ ಏನ್ ಸಿಸ್ಟಮ್ ಇಲ್ಲ. ಒಮ್ಮೆ ಚಾಲು ಆಯ್ತು ಅಂತಂದ್ರೆ ಯಾವಾಗ ನಮ್ಮಲ್ಲಿ ವಿಶ್ವಾಸ ನೆಟ್ಟಗಿರ್ತದೆ, ಸರಿಯಾಗಿರ್ತದೆ. ಆ ಟೈಮ್ದಲ್ಲಿ ಅವ್ರದ್ದು ನಾವ್ ಎಲ್ಲಿದ್ರೂ ಅದು ನಿರಂತರವಾಗಿ ಸ್ಟೋರೇಜ್ ನಮ್ಮ ಗೋಡೌನ್ದಲ್ಲಿ ಸ್ಟೋರೇಜ್ ಆಗ್ತಾನೆ ಇರ್ತದೆ. ಆ ಲೆವೆಲ್ದಲ್ಲಿ ಕೊಡ್ತಾರೆ ಅಥವಾ ಸಿಗ್ತದೆ. ನೋಡಿ ಕೇಳೋದಾದ್ರೆ ಹೆಂಗ್ ಕೇಳ್ಬೇಕು, ದೊಡ್ಡವ್ರ ಹತ್ರ ಹೋಗಿ ಚಿಲ್ಲರೆ ವಸ್ತು ಕೇಳಬಾರ್ದು. ಕೊಡ್ಲಿಕ್ಕೆ ಅವ್ರ ಹತ್ರ ಅನಂತ ಇದೆ. ನಾವು ಹೋಗಿ ಒಂದ್ ಸಣ್ಣ ಪುಟ್ಟ ಕಾರ್ ಕೊಡು, ಗಾಡಿ ಕೊಡು, ಮನೆ ಕೊಡು ಅಂತಂದ್ರೆ ಅದು ಅವ್ರಿಗೆ ಇನ್ಸಲ್ಟ್ ಅಲ್ಲ, ಅವಮಾನ ಮಾಡಿದ ಹಾಗೆ. ಅದು ಅವ್ರು ಹೇಳ್ತಿದ್ದಾರೆ ನಿನಗೊಂದು ದೊಡ್ಡ ಸಾಮ್ರಾಜ್ಯ ಕೊಡ್ತೇನೆ ಅಂತ